ಆ್ಯಕ್ಟಿಂಗ್ ಆಗ್ಬೋದು, ಡೈರೆಕ್ಷನ್ ಆಗ್ಬೋದು, ಚಿಕ್ಕ ವಯಸ್ಸಿಂದ ಇಂಟ್ರೆಸ್ಟ್ ಇತ್ತು. ಬಟ್ ನಮ್ಮಪ್ಪ ವಾಸ್ ಡೆಡ್ ಅಗೇನ್ಸ್ಟ್ ಆ್ಯಕ್ಟಿಂಗ್. ಮನೆಯಲ್ಲಿ ಯಾವ್ದಾದ್ರು ಮ್ಯೂಸಿಕ್ ಚಾನಲ್ಸ್ ಹಾಕಿದ್ರು ನಮ್ಮಪ್ಪ ನನಗೆ ನಮ್ಮ ಅಕ್ಕಂಗೆ ನಡೀರಿ, ಆಚೆ ನಡೀರಿ, ಹೋಗಿ ಆಟ ಆಡ್ಕೊಳ್ಳಿ ರಸ್ತೆನಲ್ಲಿ. ಅಪ್ಪಂಗೆ ಇಷ್ಟ ಆಗ್ತಿರ್ಲಿಲ್ಲ. ನಾನು ಚಿಕ್ಕವಳಾಗಿದ್ದಾಗ ಯಾವುದೋ ಆ್ಯಡ್ ಫಿಲ್ಮ್ಸ್ ಎಲ್ಲ ಬಂದಿತ್ತು, ನಮ್ಮಪ್ಪ ನೋ ಅಂದ್ಬಿಟ್ಟಿದ್ದು. ನಂಗೆ ಅವಾಗ ನಾನು ಮಾಡಬೇಕು ಅಂತೆಲ್ಲ ಅಳು ಬಂದಿತ್ತು. ನಾನು ಸಿನಿಮಾ ಮಾಡಿದ್ದು ಅಪ್ಪನ ವಿರುದ್ಧ ಹೋಗಿರೋ ಮೊದಲನೇ ನಿರ್ಧಾರ. ಇದುವರೆಗೂ ಸಿಕ್ಕಿರೋ ಯಾವ ಪ್ರಾಜೆಕ್ಟು ನನ್ನ ಅಪ್ಪನ ಮಗಳು ಅಂತ ಸಿಕ್ಕಿರೋದಲ್ಲ. ಮದ್ವೆಗಿಂತ ಮುಂಚೆ ಸೆಲೆಕ್ಟ್ ಮಾಡೋ ರೀತಿ, ಮದುವೆ ಆದ್ಮೇಲೆ ಸೆಲೆಕ್ಟ್ ಮಾಡೋ ರೀತಿ ಕಷ್ಟ ಇದೆ. ನನ್ನ ಗಂಡ, ನಮ್ಮ ಅಪ್ಪ ಅಮ್ಮ ಇವರೆಲ್ಲರೂ ನಂಗೆ ಮ್ಯಾಟರ್ ಆಗ್ತಾರೆ. MS ಸುಬ್ಲಕ್ಷ್ಮಿ ಇಷ್ಟ, ವಿದ್ಯಾ ಬಾಲನ್ ಅವರು ತುಂಬ ಇಷ್ಟ. ಸೊ ಅವರಿಬ್ಬರಲ್ಲಿ ಯಾರ್ದಾದ್ರೂ ಒಂದು ಬಯೋಪಿಕ್ ಇದ್ರೆ ಐ ಥಿಂಕ್ ಖುಷಿಯಾಗಿ ಮಾಡ್ತೀನಿ. ಇಂಟಿಮೇಟ್ ಸೀನ್ಸ್ ಇರಬಾರ್ದು. ನನ್ನ ಗಂಡಂಗೆ ಇಷ್ಟ ಆದರೆ ಕಷ್ಟ. ಕ್ಯಾಬ್ ಇಂದ ಆಚೆ ಕಡೆ ಬಾಯ್ ಬಾಯ್ ಅಂತ ಸಾಕು ಕೈ ಬಿಡು ಅಂತ. ಮನೆ ರಿಯಾಕ್ಷನ್ ಸ್ವಲ್ಪ ಹಿಂಗಿದೆ. ನಮ್ಮ ಅಪ್ಪಂಗೆ ಟೆನ್ಷನ್ ಇದೆ, ಇನ್ನೇನ ಈ ಥರ ಲವ್ ಇಂಟ್ರೆಸ್ಟ್ ರೋಲ್ಸಲ್ಲೇ ಕಾಸ್ಟ್ ಮಾಡಿದ್ರೆ ಇನ್ನು ಮುಂದೆ ಹಿಂಗೆ ಪ್ರಾಬ್ಲಮ್ಸ್ ಅಂದರೆ ಹೀರೋಯಿನ್ ಮಟೀರಿಯಲ್ ತುಂಬ ಜನ ಇದ್ದಾರೆ, ಅದಕ್ಕೆ ನನ್ನ ಕಡೆ ಯಾರೂ ಬರಬೇಕಾಗಿಲ್ಲ. ನಾನು ಹೀರೋಯಿನ್ ಆಗೋಕ್ಕಾಗಲ್ಲ. ಅಪ್ಪನ ಪ್ರೊಫೆಷನ್ ನೋಡಿದ್ರು ಯಾರಿಗೂ ಇಷ್ಟ ಆಗಲ್ಲ ಅಂತ ನಾನು ಯಾವತ್ತೂ ಬಂದಿಲ್ಲ. ವೈಯಕ್ತಿಕವಾಗಿ ಅಪ್ಪ ಇಷ್ಟ ಆಗದೆ ಇರೋರು ಇರ್ಬೋದು, ಇಷ್ಟ ಆಗದಿರೋ ಇದು ಸೆಕ್ಷನ್ ತುಂಬ ಕಡಿಮೆ. ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡ್ತಾ ನಿಧಾನವಾಗಿ ಚಿತ್ರರಂಗದಲ್ಲಿ ತಮ್ಮ ಸ್ಥಾನವನ್ನ ಭದ್ರ ಮಾಡ್ಕೊಳ್ತಾ ಇರುವಂತಹ ನಟಿ ತೇಜು ಬೆಳವಾಡಿ. ರೀಸೆಂಟ್ ಆಗಿ ಮರ್ಯಾದೆ ಪ್ರಶ್ನೆ ರಿಲೀಸ್ ಆಯಿತು. ಅದರಲ್ಲಿ ನಟನೆ ಮಾಡಿದಂತಹ ತೇಜು ಅವರು ಒಳ್ಳೆ ಒಂದು ಖುಷಿಯಲ್ಲಿದ್ದಾರೆ, ಸಕ್ಸಸ್ನ ಖುಷಿಯಲ್ಲಿದ್ದಾರೆ. ಸೊ ಆ ಚಿತ್ರದ ಬಗ್ಗೆ, ಅವರ ಸಿನಿ ಜರ್ನಿ ಬಗ್ಗೆ, ಅವರ ವೈಯಕ್ತಿಕ ವಿಚಾರಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. ಅದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ತೇಜು, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಓಕೆ, ಮರ್ಯಾದೆ ಪ್ರಶ್ನೆ ರೀಸೆಂಟಾಗಿ ರಿಲೀಸ್ ಆಗಿರೋದು. ಸೊ ನಿನ್ನೆವರೆಗೂ ನೀವು ಥಿಯೇಟರ್ ವಿಸಿಟಲ್ಲೇ ಬ್ಯುಸಿ ಆಗಿತ್ತು. ಸೊ ಸಕ್ಸಸ್ ಯಾವ ಥರ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ? ಅಂದರೆ ಈ ಟೀಮ್ದು ಹೆಂಗಿತ್ತು ಅಂದರೆ ಎಲ್ಲರೂ ಎಲ್ಲ ಪ್ರಮೋಷನ್ಗೂ ಒಟ್ಟೊಟ್ಟಿಗೆ ಓಡಾಡಿರೋದ್ರಿಂದ ಒಂಥರ ಫ್ಯಾಮಿಲಿ ಇದು ಪಿಕ್ನಿಕ್ ಇರುತ್ತಲ್ಲ, ಅಂದರೆ ಬೇರೆ ಬೇರೆ ದೇವಸ್ಥಾನ ಪಿಲಿಗ್ರಿಮೇಜ್ ಎಲ್ಲ ಹೋದ್ರೆ ಹೆಂಗಿರುತ್ತೋ ಎಲ್ಲರೂ ಅಷ್ಟೇ ಉತ್ಸಾಹದಲ್ಲಿ. ಪ್ರೊಡಕ್ಷನ್ ಟೀಮಿಂದ ಹಿಡಿದು ಆ್ಯಕ್ಟರ್ಸು ಮತ್ತು ನಮ್ಮ DOP ಎಲ್ಲರೂ ಒಟ್ಟಿಗೆ ಪ್ರತಿ ಥಿಯೇಟರ್ ವಿಸಿಟಿಗೆ ಬರ್ತಾಯಿದ್ರಲ್ಲ. ಮುಗಿಲೇಬಾರ್ದಪ್ಪ ಇದು. ಮನಸ್ಸಿಗೆ ಸುಸ್ತಾಗೋದು ಆಯಿತಾ, ಅಂದರೆ ನಿದ್ದೆ ಇರೋಲ್ಲ. ಬಟ್ ಮುಗಿಲೇಬಾರ್ದಪ್ಪ ಇದು. ಎಸ್ಪೆಷಲಿ ಜನದ ರಿಯಾಕ್ಷನು ಸಿನಿಮಾ ಮುಗಿದ್ಮೇಲೆ, ಒಳ್ಳೆ ಥಿಯೇಟರ್ ಮುಗಿದ್ಮೇಲೆ ಹೆಂಗಿರುತ್ತೋ ಸ್ಟೇಜಲ್ಲಿ ನಮಗೆ ಹೆಂಗಿರುತ್ತೋ ಫೀಲಿಂಗ್ ಹಂಗೆ ಇತ್ತು ಇದರಲ್ಲೂ. ಇನ್ನೊಂದು ನಿಮ್ಮ ಜೊತೆ ಮಾತಾಡ್ತಾ ಕೇಳ್ಬೇಕು ಅಂದ್ಕೊಂಡೆ. ಯೂಶ್ವಲಿ ನಾವು ಆ್ಯಕ್ಟ್ರೆಸ್ಗಳನ್ನು ನಾವು ಇಂಟರ್ವ್ಯೂ ಮಾಡೋಕೆ ಹೋಗ್ತಾ ಇರ್ಬೇಕಾದ್ರೆ ಬೇಸಿಕ್ ಆಗಾದರೂ ಅವರೊಂದು ಸ್ವಲ್ಪ ರೆಡಿ ಎಲ್ಲ ಆಗೋದು ಮಾಡೋದು. ಬಟ್ ನಿಮ್ಮನ್ನು ನೋಡಿದ್ರೆ ಸಿಕ್ಕಾಪಟ್ಟೆ ಸಿಂಪಲ್ ಅನ್ಸುತ್ತೆ. ಸೊ ಮೇಕಪ್ ಎಲ್ಲ ಹಾಕೊಳ್ಳೋಕೆ ಇಷ್ಟ ಆಗಲ್ವಾ? ಸೊ ನೀವು ಯಾವಾಗಲೂ ಆಗಲ್ಲ ಅಂದರೆ ನಮ್ಮ ತಾತ ಮೇಕಪ್ ಆರ್ಟಿಸ್ಟ್. ನನಗೆ ಇಷ್ಟ ಮೇಕಪ್ ಮಾಡ್ಕೊಳ್ಳೋದು ಇಷ್ಟ. ಒಂದ್ಸತಿ ಇಷ್ಟ, ರೆಗ್ಯುಲರ್ ಬೇಸಿಸ್ ಮೇಲೆ ನನ್ನ ಹಚ್ಕೊಂಡು ಕೂತಿರೋದನ್ನ. ಸೊ ಸಿಂಪಲ್ ಆಗಿರೋಕೆ ಇಷ್ಟಪಡ್ತೀರಾ? ಓಕೆ, ಈ ಒಂದು ಪ್ರಾಸೆಸ್ ಯಾವ ಥರ ಸ್ಟಾರ್ಟ್ ಆಯಿತು ನಿಮ್ಮದು? ಮರ್ಯಾದೆ ಪ್ರಶ್ನೆ ನಿಮ್ಮನ್ನು ಹೇಗೆ ಅಪ್ರೋಚ್ ಮಾಡಿದ್ರು ಅದರದ್ದು ಒಂದು ಸ್ವಲ್ಪ ಹೇಳೋದಾದರೆ. ಈ ಸಿನಿಮಾಗೆ ಕಾಸ್ಟಿಂಗ್ ಡೈರೆಕ್ಟರ್ ಅಂತ ಇದ್ರು, ಸುನಯನಾ ಸುರೇಶ್. ಸೊ ಅವ್ರು ನನ್ನ ಅಪ್ರೋಚ್ ಮಾಡಿದ್ದು, ಈ ಥರ ಒಂದಿದೆ, ಈ ಥರ ಸಿನಿಮಾ ಮಾಡ್ತಾ ಇದ್ದಾರೆ, ಆಡಿಷನ್ಗೆ ಬರ್ತೀಯಾ ಅಂತ ಕೇಳಿದ್ರು. ನಾನು ಹೋದೆ. ಹೋಗ್ತಿದ್ದಂಗೆ ಇದು ಒಂದು ಸ್ಕ್ರೀನ್ ಟೆಸ್ಟ್ ಥರನೇ ಮಾಡಿದ್ರು. ಕ್ಯಾಮ್ರಾ ಸೆಟಪ್ ಎಲ್ಲ ಮಾಡಿದರು. ಒಂದೆರಡು ಸತಿ ಲೈನ್ಸ್ ರಿಹರ್ಸ್ ಮಾಡಿಕೊಂಡು ಟ್ರೈ ಮಾಡೋಣ, ಲುಕ್ ಟೆಸ್ಟ್ ಟ್ರೈ ಮಾಡೋಣ ಅಂತ ಆಡಿಷನ್ ಮಾಡಿದ್ದು. 2-3 ಸೀನ್ ಹಾಗೆ ಮಾಡಿಸ್ಬಿಟ್ರು. ಸೊ ನನಗೂ ಸಖತ್ ಇಷ್ಟ ಆಯಿತು, ಬಿಕಾಸ್ ಎಮೋಷ್ನಲಿ ಚಾಲೆಂಜಿಂಗ್ ಆಗಿತ್ತು. ಯಾವುದೇ ಒಂದೇ ಇದರಲ್ಲಿ ಇರಲಿಲ್ಲ. ಸೊ ನನಗೆ ಎಕ್ಸೈಟ್ಮೆಂಟ್ ಇತ್ತು. ನೆಕ್ಸ್ಟ್ ಡೇ ಕನ್ಫರ್ಮೇಷನ್ ಕಾಲ್ ಥರನೂ ಬಂತು, ರಿಹರ್ಸಲ್ಸ್ ಆಯಿತು, ಬಂತು ಅಷ್ಟೇ. ಓಕೆ, ನಾನು ರಾಕೇಶ್ ಅವ್ರನ್ನ ಮಾತಾಡ್ಸಿದಾಗ ಅವ್ರು ಹೇಳಿದ್ದು ಅದೇ, ಈ ಒಂದು ಸಿನಿಮಾ ಎಲ್ಲ ವರ್ಗದವ್ರಿಗೂ ಕನೆಕ್ಟ್ ಆಗುವಂಥ, ಮಿಡಲ್ ಕ್ಲಾಸ್ನವ್ರಿಗೂ ಕನೆಕ್ಟ್ ಆಗುತ್ತೆ, ದುಡ್ಡಿರೋರ್ಗೂ ಕನೆಕ್ಟ್ ಆಗುತ್ತೆ. ಸೊ ಒಂದು ಎಮೋಷನ್ ಬಾಂಡಿಂಗ್ ಅಂತ ಏನಿರುತ್ತಲ್ಲ, ನಿಮಗೆ ಈ ಸಿನಿಮಾ ಮೂಲಕ ಸಿಗುತ್ತೆ ಅಂತ. ಸೊ ನಿಮಗೆ ಯಾವ ಥರ ಈ ಸಿನಿಮಾ ಮಾಡ್ತಾ ಮಾಡ್ತಾ ಅದು ಕನೆಕ್ಟ್ ಆಗ್ತಾ ಹೋಯಿತು ಅಂತ? ನನಗೆ ತುಂಬ, ನನಗಿಂತ ಜಾಸ್ತಿ ನಮ್ಮ ಅಮ್ಮನ್ನ ರಿಲೇಟ್ ಮಾಡ್ಕೋತಾ ಇದ್ದೆ ನಾನು ಮಾಡಿದ ಪಾತ್ರದ ಜೊತೆ. ಯಾಕೆಂದರೆ ಅಮ್ಮನೂ ಚಾಮರಾಜಪೇಟೆ, ಅಂದರೆ ಆ ಏರಿಯಾನೇ ಬಂದಿರೋದು. ಅಲ್ಲಿ ಇದ್ದಿದ್ದು ಆ್ಯಂಡ್ ಅಮ್ಮನ ಅಣ್ಣನ, ದೊಡ್ಡಣ್ಣನ ಬೇಗ ಕಳ್ಕೊಂಡ್ಬಿಡ್ತು. ಸೊ ನಮ್ಮಮ್ಮ 3 ಸರ್ತಿ ಸಿನಿಮಾ ನೋಡಿದೆ, 3 ಸರ್ತಿನೂ ಅಮ್ಮ ಹತ್ಕೊಂಡೆ ಆಚೆ ಬಂದಿದೆ. ಸೊ ಒಂದು ಗಟ್ಟಿತನ ಇರ್ಬೋದು, ಅಥವಾ ಯಾರೋ ನನ್ನ ನೋಡ್ಕೊಳ್ಳಿ ಅನ್ನೋದಲ್ಲದೆ ನಾನು ನೋಡ್ಕೋತೀನಿ, ನಾನು ಸಹಾಯ ಮಾಡೋಕ್ಕಿದ್ದೀನಿ, ನಾನು ಏನಾದರೂ ನಾನು ವೀಕ್ ಅಂತ ಯಾರಿಗೂ ತೋರಿಸ್ಕೊಳ್ಳಲ್ಲ. ನನಗೆ ಎಷ್ಟೇ ಕಷ್ಟ ಇರ್ಬೋದು ಆಫೀಸ್ ಕಡೆ ಅಥವಾ ನಾನು ಕೆಲಸ ಮಾಡ್ತಿರೋ ಜಾಗದಲ್ಲಿ, ಮನೆಗೆ ಬಂದು ನಾನು ತೋರಿಸ್ಕೊಳ್ಳಲ್ಲ, ರಸ್ತೆಯಲ್ಲಿ ನಾನು ಅದನ್ನು ತೋರಿಸ್ಕೊಳ್ಳಲ್ಲ, ನಾನು ಗಟ್ಟಿಗೆ ಇರ್ತೀನಿ. ಅದು ತುಂಬ ನಂಗೆ ನಮ್ಮಮ್ಮ ಕಾಣಿಸ್ತಾ ಇತ್ತು ನಾನು ಮಾಡಿದ ಪಾತ್ರದಲ್ಲಿ. ಓಕೆ, ನಿಮ್ಮ ಪಾತ್ರಕ್ಕೆ ಐ ಮೀನ್ ಯಾವ ರೀತಿಯಾದಂತಹ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ? ಸ್ಪೆಸಿಫಿಕ್ ಆಗಿ ಹೇಳೋದಾಯಿತು ಅಂದರೆ
ಅಂದರೆ ಎಲ್ಲ ರಿವ್ಯೂನಲ್ಲೂ ನನಗೆ ಒಂದೇ ವರ್ಡ್ ಕಾಣಿಸ್ತಿರೋದು ನ್ಯಾಚುರಲ್ ನ್ಯಾಚುರಲ್ ನ್ಯಾಚುರಲ್. ಐ ಫೀಲ್ ತುಂಬ ಗ್ರ್ಯಾಟಿಟ್ಯೂಡ್ ಇದೆ ನಂಗೆ ಅದ್ರ ಬಗ್ಗೆ. ಯಾಕೆಂದರೆ ನಾನು ನ್ಯಾಚುರಲ್ ಆಗಿರೋದು ಒಂದು ಎಫರ್ಟ್. ಅಂದರೆ ನಮ್ಮ ಥರ ನಾವು ಕ್ಯಾಮ್ರಾ ಮೇಲೆ ಇರೋದು ಕಷ್ಟ. ಕ್ಯಾಮ್ರಾ ಆನ್ ಆದ ತಕ್ಷಣ ಸ್ವಲ್ಪ ಬೇರೆ ಆಗ್ಬಿಡ್ತೀವಿ. ಸೊ ಅದನ್ನು ನನ್ಗೆ ಹೊರಗೆ ತರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ನಾಗರಾಜ್ ಅವ್ರಿಗೆ ಥ್ಯಾಂಕ್ಸ್, ಅಂದರೆ ನಮ್ಮ ಡೈರೆಕ್ಟರ್ಗೆ. ಓಕೆ, ನಾವು ನೋಡ್ತಾ ಹೋದರೆ ನಿಮ್ಮ ಬ್ಯಾಕ್ಗ್ರೌಂಡ್ ನೋಡ್ತಾ ಹೋದರೆ ಒಂದು ಫುಲ್ಲು ಸಿನಿಮಾ ರಂಗ ಅಂದರೆ ಒಂದಿಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮ್ಮ ಫ್ಯಾಮಿಲಿಲೇ ಇರೋದ್ರಿಂದ ಆಬ್ವಿಯಸ್ಲಿ ನಿಮಗೆ ಅಲ್ಲಿಂದನೇ ನಿಮಗೆ ಆ್ಯಕ್ಟಿಂಗಿಂದು ಒಂದು ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಬಂದಿರ್ಬೋದು. ಸೊ ಯಾವ ಥರ ಇರುತ್ತೆ, ನೀವೆಲ್ಲ ಯಾವ ಥರ ಮಾತಾಡ್ಕೊಳ್ತಾ ಇರ್ತೀರಾ? ಸೊ ಏನಂದರೆ ಮಕ್ಕಳಾಗಿದ್ದಾಗ ನಾಣಿ ತಾತ ಅಂದರೆ ನಮ್ಮ ತಾತ ಮತ್ತು ನಮ್ಮ ಅಜ್ಜಿ ಭಾರ್ಗವಿ ನಾರಾಯಣ್ ನಾಟಕ ರಿಹರ್ಸಲ್ಸ್ ಪ್ರತಿ ದಿನ ನಡೆಸೋರು. ಸೊ ಮನೆಯಲ್ಲಿ ನಮ್ಮ ಮಕ್ಕಳಾದಾಗಿಂದ ನೋಡಿರೋದೇ ಬರೀ ಮನೆ ತುಂಬ ಜನ, ಮನೆ ತುಂಬ ರಿಹರ್ಸಲ್ಸ್, ಮನೆ ತುಂಬ ಡೈಲಾಗ್ ಎಕ್ಸ್ಚೇಂಜ್, ಒಂಥರ ರಾಜಾರೋಷವಾಗಿ ಮಾತಾಡ್ತಿರೋ ವ್ಯಕ್ತಿಗಳನ್ನ ಸುತ್ತಮುತ್ತ ನೋಡಿರೋದು. ನಮಗೆ ಅವ್ರ ಲೈನ್ಸ್ ಮಾತ್ರ ನಾವೆಲ್ಲ ಮಕ್ಕಳು ಕಸಿನ್ಸ್ ಕೂತ್ಕೊಂಡು ನಮ್ಗೆ ಇನ್ನೇನು ಕೆಲಸ ಹೋಮ್ವರ್ಕ್ ಮಾಡ್ತಿದ್ದು ಅವ್ರ ಮುಂದೆ ಕೂತ್ಕೊಂಡೆ, ಅವ್ರ ಲೈನ್ಸ್ ಮಾತ್ರ ನಾವು ಪ್ರಾಂಪ್ಟ್ ಮಾಡ್ತಾ ಇದ್ವಿ. ಆ ವಾತಾವರಣದಲ್ಲಿ ಬೆಳೆದು ಅಫ್ಕೋರ್ಸ್ ಆ್ಯಕ್ಟಿಂಗ್ ಆಗ್ಬೋದು, ಡೈರೆಕ್ಷನ್ ಆಗ್ಬೋದು, ಚಿಕ್ಕ ವಯಸ್ಸಿಂದ ಇಂಟ್ರೆಸ್ಟ್ ಇತ್ತು. ಬಟ್ ನಮ್ಮ ಅಪ್ಪ ವಾಸ್ ಡೆಡ್ ಅಗೇನ್ಸ್ಟ್ ಆ್ಯಕ್ಟಿಂಗ್. ಅಂದರೆ ಸಿನಿಮಾ ಅಂತೂ ನೋ ಚಾನ್ಸ್, ಅಂದರೆ ಯಾರು ಆ ಕಡೆ ತಿರ್ಗೋಂಗೂ ಇಲ್ಲ, ಹಂಗೆ ಇದ್ದು ನಮ್ಮ ಮನೆಯಲ್ಲಿ. ನಾನು ಚಿಕ್ಕವಳಾಗಿದ್ದಾಗ ಯಾವುದೋ ಆ್ಯಡ್ ಫಿಲ್ಮ್ಸ್ ಎಲ್ಲ ಬಂದಿತ್ತು, ನಮ್ಮ ಅಪ್ಪ ನೋ ಅಂದ್ಬಿಟ್ಟಿದ್ದು ನಂಗೆ. ಅವಾಗ ನಾನು ಮಾಡಬೇಕು ಅಂತೆಲ್ಲ ಅಳು ಬಂದಿತ್ತು. ಈಗ ನಾನೇ ಆ್ಯಡ್ ಬಂದರು. ಒಟ್ಟಿನಲ್ಲಿ ಚಿಕ್ಕ ವಯಸ್ಸಿಂದ ಒಲವು ಥಿಯೇಟರ್ ಕಡೆಗಿತ್ತು. ಥಿಯೇಟರಿಂದ ಸಿನಿಮಾಗೆ ಬಂದಿರೋದು. ಸೊ ಆ ಜರ್ನಿ ಯಾವ ಥರ ನೀವು ಡಿಸ್ಕ್ರೈಬ್ ಮಾಡ್ತೀರಾ ಅಂತ? ಸೊ ನಾನು ಸಿನಿಮಾ ಮಾಡಿದ್ದು ಅಪ್ಪನ ವಿರುದ್ಧ ಹೋಗಿರೋ ಮೊದಲನೇ ನಿರ್ಧಾರ. ಅಂದರೆ ಅಲ್ಲಿವರೆಗೂ ಯಾವತ್ತೂ ಹಾಗೆಲ್ಲ ಮಾಡಿರಲಿಲ್ಲ. ಅಂದರೆ ಅಪ್ಪ ಅಮ್ಮನ್ನ ಕೇಳ್ದೆ ಇಷ್ಟ ಬಂದಿದ್ದೆಲ್ಲ ಯಾವತ್ತೂ ಮಾಡಿರಲಿಲ್ಲ. ಗಂಟು ಮೂಟೆ ಅಂತ ಒಂದು ಸಿನಿಮಾ, ಆ್ಯಕ್ಚುಲಿ ಇದೊಳ್ಳೆ ರಾಮಾಯಣ ಫಸ್ಟ್ ಫಿಲ್ಮ್ ಆಯಿತಾ. ಪ್ರಕಾಶ್ ರೈ ಫೋನ್ ಮಾಡ್ತಾರೆ ಅಂತ ಅಪ್ಪ ಹೇಳ್ತು. ನಾನು ಮಾಡಲ್ಲ. ಅದಕ್ಕೆ ಅಪ್ಪ ಇಲ್ಲ, ಈಸ್ ಅ ವೆರಿ ಸೆನ್ಸಿಬಲ್ ಮ್ಯಾನ್ ಅಂತ ನಮ್ಮಪ್ಪ. ಅದಕ್ಕೆ ಓಕೆ ಅವ್ರು ಫೋನ್ ಮಾಡಿದ್ರು. ನಾನು ಅವ್ರಿಗೆ ನಮ್ಮ ಅಪ್ಪ ಹೇಳಿದ್ರು ನೀವು ತುಂಬ ಸೆನ್ಸಿಬಲ್ ಮ್ಯಾನ್. ಸೊ ಇಷ್ಟು ಪೆದ್ದಾಗಿ ಮಾತಾಡಿದ್ದೆ. ಅಂದರೆ ಅಫ್ಕೋರ್ಸ್ ಸೆಟ್ ಮೇಲೆ ಹೋದ್ಮೇಲೆ ನಂಗೆ ವಾವ್ ಹಿಂಗಿರುತ್ತೆ, ಇಷ್ಟೊಂದು ಜನ ಕೆಲಸ ಮಾಡ್ತಾರ. ಅಲ್ಲಿವರೆಗೂ ನಾನು ಯಾವುದೇ ಫಿಲ್ಮ್ ಸೆಟ್ಗೂ ಹೋಗಿರಲಿಲ್ಲ. ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬ ತುಂಬ ಮಜಾ ಇತ್ತು. ಅವ್ರಿಗೆಲ್ಲದ್ರಲ್ಲೂ ಇಂಟ್ರೆಸ್ಟ್ ಅಲ್ವಾ, ಊಟದಿಂದ ಹಿಡಿದು ಟೆಕ್ನಿಕಲ್ ಆಸ್ಪೆಕ್ಟ್ಸು ಎಲ್ಲದೂ ಅವ್ರ ತಲೆನಲ್ಲಿ ಒಂದೇ ಟೈಮಲ್ಲಿ ಓಡ್ತಾ ಇರುತ್ತೆ. ಸೊ ಅವ್ರ ಜೊತೆ ಮಾತಾಡ್ತಾ ಇದ್ದಿದ್ದು. ಮತ್ತು ಆದರೆ ನಮ್ಮ ಅಜ್ಜಿ ಪಾತ್ರ ಮಾಡಿದ್ದು ನಮ್ಮ ಅಜ್ಜಿ, ನಮ್ಮ ಅಮ್ಮನ ಪಾತ್ರ ಮಾಡಿದ್ದು ನಮ್ಮ ಅತ್ತೆ. ಸೊ ಮನೆಯಲ್ಲೇ ಇದೀನಿ ನಮಗೆ ಇತ್ತು. ಆಮೇಲೆ ಗಂಟು ಮೂಟೆ ರೂಪಾರಾವ್ ಬಂದರು, ಆಡಿಷನ್ ಮಾಡ್ತೀಯ ಅಂದರು. ನಂಗೆ ಸ್ಟೋರಿ ಸಕ್ಕದ ಇಷ್ಟ ಆಯಿತು. ನಮ್ಮ ಅಪ್ಪಂಗೆ ಹೇಳ್ದೆ ಮಾಡ್ತೀನಿ ಅಂದೆ. ಏನಕ್ಕೆ ಪ್ರಕಾಶ್ ಸರ್ ಏನಕ್ಕೆ ಅವರು ಬೇಡ ಅಂತ ಹೇಳ್ತಾ ಇದ್ರು ನಿಮ್ಮ ಮೂವಿಗೆ ಬರೋದಕ್ಕೆ ಅಂತ? ಎಕ್ಸ್ಪ್ಲಿಸಿಟಾಗಿ ಯಾವತ್ತೂ ಅದ್ರ ಬಗ್ಗೆ ಮಾತಾಡಿಲ್ಲ ನಾವು. ಆದರೆ ಅಪ್ಪ ಹೇಳೋದೇನೆಂದರೆ ಯಾವಾಗಲೂ ನಾವು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿಕೊಡ್ಬೇಕು, ಎಂಪ್ಲಾಯ್ಮೆಂಟ್ ಕೊಡಿ ಅಂತ ಬೇಡ್ಕೊಂಡು ಹೋಗೋ ಥರ ಇರಬಾರ್ದು ಅಂತ. ಅನ್ಫಾರ್ಚುನೇಟ್ಲಿ ನಮ್ಮ ಪ್ರೊಫೆಷನ್ ಅಂದರೆ ಅಟ್ಲೀಸ್ಟ್ ಆ್ಯಕ್ಟಿಂಗ್ ಅಂದರೆ ನಾವು ಕಾಯ್ತಾ ಇರಬೇಕು ಯಾರಾದರೂ ಬಂದು ನಮಗೆ ಕೆಲಸ ಕೊಡಬೇಕು ಅಂತ. ನಾವೇ ಏನೂ ಮಾಡೋದಕ್ಕಾಗಲ್ಲ. ವಿ ಆರ್ ಆಲ್ವೇಸ್ ವೇಟಿಂಗ್. ಅಪ್ಪಂಗೆ ಅದು ಇಷ್ಟ ಆಗಲ್ಲ. ನೀನು ಕೊಡು ಯಾರಿಗಾದ್ರು, ನೀನು ಕೇಳ್ಕೊಳ್ತಾ ಇರಬೇಡ ಇಸ್ ಅಪ್ಪನ್ನ. ಸೊ ಈಗ ಅಗೇನ್ಸ್ಟ್ ಆಗಿ ಹೋಗಿ ನೀವು ಫಿಲ್ಮ್ ಮಾಡಿರೋದ್ರಿಂದ ಇವಾಗ ಏನು ಹೇಳ್ಬೋದು ಅವರು ಅಂತ? ಈಗಲೂ ಅದೇ ಹೇಳೋದಪ್ಪ. ಈಗಲೂ ಹೇಳೋದೇನೆಂದರೆ ಆ್ಯಕ್ಟಿಂಗ್ನ ಪ್ರೊಫೆಷನ್ ಮಾಡ್ಕೊಳ್ಳೋಂಗಿಲ್ಲ ಅಂತ. ಅದು ನಾನು ಮಾಡ್ತಾ ಇದ್ದೀನಿ. ಅದನ್ನು ನಾನು ಯೋಗ ಹೇಳ್ಕೊಡ್ತೀನಿ. ಆ್ಯಕ್ಟಿಂಗ್ ಆಪರ್ಚುನಿಟಿ ಸಿಕ್ಕಿದಾಗ ಮಾಡ್ತಾ ಇದ್ದೀನಿ. ಅದೇ ಲೈಫ್ ಅಂತ ಡಿಪ್ರೆಸಿಂಗ್ ಆಗಿರುತ್ತೆ ಆ್ಯಕ್ಚುಲಿ. ಯಾಕೆಂದರೆ ಎಷ್ಟೊಂದು ಈ ಸಿನಿಮಾಯಿಂದ ಹಿಂಗೆ ಆಗ್ಬೋದು ಅಂತ ಏನೋ ಅಂದ್ಕೊಂಡಿರ್ತೀವಿ. ಹಂಗೆ ಆಗದೆ ಇರ್ಬೋದು. ಹಂಗೆ ಆಗದೆ ಇದ್ದಾಗ ಮನೆಯಲ್ಲೇ ಇದ್ಕೊಂಡು ಬೇರೆ ಕೆಲಸ ಇರಲ್ಲ, ಸೋಷಿಯಲ್ ಮೀಡಿಯಾ ಬೇರೆಯವ್ರು ಏನೇನೋ ಮಾಡ್ತಾ ಇದ್ದಾರಪ್ಪ, ಬ್ಯಾಡ್ ಪ್ಲೇಸ್ ಒಂಥರ. ಅದನ್ನೇ ನಂಬ್ಕೊಂಡು ಜೀವನ ಮಾಡೋದು ಕಷ್ಟ ಇದೆ. ನಿಮ್ಮ ಪಾತ್ರಗಳನ್ನ ನೋಡಿ, ಐ ಮೀನ್ ಇವಾಗ ರೀಸೆಂಟಾಗಿ ಮರ್ಯಾದೆ ಪ್ರಶ್ನೆ ಕೂಡ ನೋಡಿ, ಏನು ಹೇಳ್ತಾರೆ? ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಅಂತ ಬರುತ್ತೋ, ಅಥವಾ ಇನ್ನೂ ನೀನು ಇಂಪ್ರೂವ್ ಮಾಡ್ಕೋಬೋದು ಅಂತ ಬರುತ್ತೋ, ಅಥವಾ ನಿಮ್ಮ ಒಂದು ಏನಂತಾರೆ ಟ್ಯಾಲೆಂಟನ್ನ ಈ ಥರ ತೋರಿಸ್ಕೋಬೋದು ಅಂತ ಯಾವ ಥರ ರೆಸ್ಪಾನ್ಸ್ ಸಿಗುತ್ತೆ ನಿಮಗೆ ಅಂತ? ನನಗೆ ಎಲ್ಲರೂ ಎಲ್ಲ ಕಡೆ ಓದ್ತಿರೋದು ಕೇಳ್ತಿರೋದು ಏನಂದರೆ, ಎಷ್ಟು ಚೆನ್ನಾಗಿ ಮಾಡ್ತೀರಾ ನೀವು, ಎಲ್ಲಿದ್ರಿ ಇಷ್ಟು ದಿನ, ಆ ಥರದ್ದು ತುಂಬ ಖುಷಿಯಾಗದೆ ಥ್ಯಾಂಕ್ಸ್ ಅನ್ಸುತ್ತೆ. ಮತ್ತು ನನ್ನನ್ನು ನೋಡಿದಾಗ ನೀವು ಅದು ಅಂತ ನಂಬಕ್ಕೆ ಆಗಲ್ಲ ಅಂತ ಹೇಳೋರು ಕೆಲವರು ಇದ್ದಾರೆ. ಮತ್ತು ಲಾಫಿಂಗ್ ಬುದ್ಧನ ಬೇರೆ ಥರ ಇದ್ರಿ ನೀವೇ ನಾ ಸ್ಕೂಲ್ಗಳು ಮಾಡಿದ್ದು. ಸೊ ಐ ಬೀನ್ ವೆರಿ ಲಕ್ಕಿ. ಮಾಡಿರೋ ಎಲ್ಲ 5 ಸಿನಿಮಾ ಆಗಿದ್ರು ಎಲ್ಲ ಸಿನಿಮಾಲೂ
ತೀರಾ ಬೇರೆ ಬೇರೆ ಥರ ಪಾತ್ರಗಳು ಮಾಡೋ ಅವಕಾಶ ಸಿಕ್ಕಿದೆ. ಮತ್ತು ಎಲ್ಲದು ಕ್ಯಾರೆಕ್ಟರ್ ಬೇಸ್ಡ್ ಪಾತ್ರಗಳಾಗಿದೆ. ಅಂದರೆ ಸುಮ್ಮನೆ ನಾನು ಹುಡುಗಿ, ನಾನು ಚೆನ್ನಾಗಿದ್ದೀನಿ ನೋಡಿ ಈ ಥರ ಅಲ್ಲದೆ ಸ್ವಲ್ಪ ಪರ್ಸ್ನಾಲಿಟಿನೂ ಕೊಟ್ಟು ಆ ಥರ ಒಳ್ಳೆ ಒಳ್ಳೆ ಸಿನಿಮಾಗಳು ಸಿಕ್ಕಿದೆ. ಆ್ಯಕ್ಟ್ ಮಾಡೋದಕ್ಕೆ ಎಷ್ಟೇ ಒಳ್ಳೆ ಆ್ಯಕ್ಟರ್ ತಂದು ನೀವು ಸ್ಕೋಪೇ ಕೊಡದೆ ಏನು ತೋರಿಸೋದಕ್ಕಾಗುತ್ತೆ? ನಂಗೆ ಕೊಟ್ಟಿರೋ ಎಲ್ಲ ಪಾತ್ರಗಳಲ್ಲೂ ರೈಟರ್ಸ್ ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ, ಡೈರೆಕ್ಟರ್ ಅಷ್ಟು ಚೆನ್ನಾಗಿ. ಮನೇಲಿ ಬೇರೆ ಬಿಟ್ಟಾಕಿ ಮನೇಲಿ ಯಾವ ಥರ ನಿಮ್ಗೆ ಹೇಳ್ತಾರೆ ಈ ಒಂದು ಪಾತ್ರ ನೋಡಿ ಏನು ಬಂತು ರೆಸ್ಪಾನ್ಸ್ ನಿಮಗೆ? ಅಪ್ಪ ಅಮ್ಮಂಗೆ ತುಂಬ ಇಷ್ಟ ಆಯಿತು. ಅಂದರೆ ಅಪ್ಪ ತುಂಬ ಅಂದರೆ ಗಂಟು ಮುಟ್ಟೆನೂ ಇಷ್ಟಪಟ್ಟಿತ್ತು ಅಪ್ಪ. ಬಟ್ ಈ ರೋಲ್ನ ತುಂಬ ಹೊಗಳಿದೆ ನಮ್ಮಪ್ಪ. ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೊಗಳಿದೆ. ಮತ್ತು ನನ್ನ ಗಂಡಂಗೆ ನಂಗೆ ಇಷ್ಟ ಆದರೆ ಕಷ್ಟ ಅಂತ. ಅಂದರೆ ಐ ಡೋಂಟ್ ನೋ, ಕಷ್ಟ ನನಗೂ ಆಗಿರ್ತಿತ್ತು ಮೋಸ್ಟ್ಲಿ, ಆಯಿತಾ. ಅಂದರೆ ಸಾಂಗ್ ಸೀಕ್ವೆನ್ಸ್ ಆಗ್ಬೋದು, ಅಥವಾ ಕ್ಯಾಬ್ ಇಂದ ಆಚೆ ಕಡೆ ಬಾಯ್ ಬಾಯ್ ಅಂತ ಸಾಕು ಕೈ ಬಿಡು ಅಂತ ಮನೆ ರಿಯಾಕ್ಷನ್ ಸ್ವಲ್ಪ ಹಿಂಗಿದೆ. ನಮ್ಮ ಅಪ್ಪಂಗೆ ಟೆನ್ಷನ್ ಇದೆ, ಇನ್ನೇನ ಈ ಥರ ಲವ್ ಇಂಟ್ರೆಸ್ಟ್ ರೋಲ್ಸಲ್ಲೇ ಕಾಸ್ಟ್ ಮಾಡಿದ್ರೆ ಇನ್ನು ಮುಂದೆ ಹಿಂಗೆ ಪ್ರಾಬ್ಲಮ್ಸ್ ನಮ್ಮ ಅಪ್ಪ ಯಾವಾಗಲೂ ಒಂದು 100 ವರ್ಷ ಆ ಕಡೆಗೆ ಯೋಚನೆ ಮಾಡ್ತಿರೋದು ಏನೇನು ಆಗ್ಬೋದು ಪ್ರಾಬ್ಲಮ್ ಅಂತ. ಹಿಂಗಿದೆ. ಓಕೆ, ನಟನೆ ಅನ್ನೋದು ನಿಮಗೆ ಎಷ್ಟು ಇನ್ಸ್ಪೈರ್ ಮಾಡುತ್ತೆ? ಬಿಕಾಸ್ ನೀವು ಹೇಳಿದ್ರಿ, ನೀವು ರಂಗಭೂಮಿಯಿಂದ ಬಂದಿರೋರಿಗೆ ಅದು ಒಂದು ಬೇರೆ, ಅದನ್ನು ದೇವ್ರ ಥರ ಪೂಜೆ ಮಾಡ್ತಾರೆ ನಟನೆ ಅನ್ನೋದನ್ನು. ಸೊ ನಿಮಗೆ ಅದು ಎಷ್ಟು ಇನ್ಸ್ಪೈರ್ ಮಾಡುತ್ತೆ ಅಂತ? ನನಗೆ ಒಂದು ಪುಸ್ತಕ ಓದೋವಾಗ ಅಥವಾ ಒಂದು ಹಾಡು ಕೇಳೋವಾಗ ಫುಲ್ ಗೂಸ್ ಬಂಪ್ಸ್ ಬರ್ತಾ ಇರತ್ತೆ. ನಂಗೆ ತುಂಬ ಇಷ್ಟ. ಯಾವುದೋ ಇಮೋಷನ್ ಒಳಗಡೆ ನುಗ್ಗಿ, ಯಾವುದೋ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದ್ರು ನೀವು ನೋಡಿರ್ತೀರ. ನಂಗೆ ಹಾಡು ಟ್ರೈನ್ಡ್ ಸಿಂಗರ್ ಅಲ್ಲ ನಾನು, ಬಟ್ ಹಾಡೋವಾಗ ನಂಗೆ ಅದಾಗದೆ ಬರ್ತಿರುತ್ತೆ. ನಂಗೆ ತುಂಬ ಇಷ್ಟ. ಅಂದರೆ ಐ ಲೈಕ್ ಫೀಲಿಂಗ್ ಥಿಂಗ್ಸ್. ಅಂದರೆ ಒಂದು ಕಥೆನ ಓದೋವಾಗ ಅಥವಾ ಒಂದು ಪಾತ್ರನ ಓದೋವಾಗ ಮುಳುಗಿ ಅಲ್ಲೇ ಸ್ವಿಮ್ಮಿಂಗ್ ಮಾಡ್ತಾ ಇರೋಣಪ್ಪ ಅಂತ ಅನಿಸ್ತಾ ಇರುತ್ತೆ. ನಂಗೆ ಹೊರಗಡೆ ಬರೋದಕ್ಕೆ ನಂಗೆ ಇಷ್ಟ ಇಲ್ಲ. ಇದೇ ಪ್ರಪಂಚದಲ್ಲಿದೆ. ಬರೀ ಯಾವುದೋ ಸ್ಕ್ರಿಪ್ಟ್ ಕೊಟ್ಟಾಗ ಅಂತಲ್ಲ, ನಾನು ಮನೇಲೂ ತುಂಬ ಟಾರ್ಚರ್ ಕೊಡ್ತೀನಿ ಯಾವಾಗಲೂ. ಶಶಿ ನನ್ನ ಗಂಡ ಅದೇ ಹೇಳ್ತಿರ್ತಾನೆ, ನೀನು ಆ್ಯಕ್ಟಿಂಗ್ ಮಿಸ್ ಮಾಡ್ಕೋತಾ ಇಲ್ಲ ಅಲ್ವಾ? ಆಲ್ಮೋಸ್ಟ್ ಕೋವಿಡ್ ಆದಮೇಲೆ 3 years ಏನು ಥಿಯೇಟರು ಇರಲಿಲ್ಲ, ಸಿನಿಮಾ ಅಫ್ಕೋರ್ಸ್ ಇರಲಿಲ್ಲ. ಸೊ 3 years ನಾನು ಆ್ಯಕ್ಟಿಂಗ್ ಮಿಸ್ ಮಾಡ್ಕೊಳ್ಳಿಲ್ಲ. ಯಾಕೆಂದರೆ ಮನೆಯಲ್ಲೇ ನಾನು 1000 ಪಾತ್ರ ಅವ್ನು ತಲೆ ಕಟ್ಟೋ. ಬಟ್ ನಾನು ಐ ಆಮ್ ಆಲ್ವೇಸ್ ಆ್ಯಕ್ಟಿಂಗ್. ಅದು ಮನೇಲಿ ಅಂದರೆ ಯಾವ ಥರ? ನೀವು ಸುಮ್ಮನೆ ನೀವೇ ಎನಾಕ್ಟ್ ಮಾಡೋದು ಆ ಥರ ಮಾಡೋದಾ ಹೇಗೆ? ಹಂಗಲ್ಲ, ಯಾವುದೋ ಈಗ ನಾನು ಡಿಸೈಡ್ ಮಾಡ್ಕೋತೀನಿ ಇವಾಗ ನಂಗೆ ಕೋಪ ಬಂದಿದೆ ಅಂತ. ಸೊ ಫುಲ್ ನನಗೆ ಮಜಾ ಇರುತ್ತೆ, ನನ್ನ ಸುತ್ತಮುತ್ತ ಸಖತ್ ಕಷ್ಟ ಇರುತ್ತೆ. ಸೊ ಆ ಥರ ಪಾತ್ರದೊಳಗೆ ಒಳಗೆ ಹೋಗ್ಬಿಡ್ತೀರಾ? ಅದು ಆಮೇಲೆ ಐ ಕ್ಯಾನ್ ಸ್ನ್ಯಾಪ್ ಔಟ್ ಆಲ್ಸೋ, ಅದರಲ್ಲೇ ಇರಲ್ಲ ನಾನು. ಸೊ ಇಷ್ಟೊತ್ತು ಸರಿ ಇದೆಯಲ್ಲ, ಏನಾಯ್ತು ಇಷ್ಟೊತ್ತು ಅಳ್ತಾ ಇದೆಯಲ್ಲ, ಏನು ಕನ್ಫ್ಯೂಸ್ ಆಗಿರ್ತಾರೆ. ನನ್ನ ಜೊತೆ ಸ್ವಲ್ಪ ದಿನ ಇದ್ರೆ ಬಿಡು ಅಂತ ಇರ್ಬೋದು. ಇವಾಗಲೇ ನೋಡ್ತಾ ಇದ್ರೆ ಅಯ್ಯೋ ಓಕೆ ಅಂತ ಯಾರಿಗೆ ಆಗಲಿ ಅನ್ನಿಸ್ಬೋದು. ಓಕೆ, ಗಂಡ ಮಗು ಒಂದು ಸಂಸಾರ ಇದೆ. ನೀವು ಹೇಳಿದ್ರಿ ಆವಾಗಲೇ, ನಾನು ಫಿಲ್ಮ್ ಇಂಡಸ್ಟ್ರಿನ ಅಷ್ಟೊಂದು ಸೀರಿಯಸ್ ಆಗಿ ನಂಗೆ ಅವಕಾಶ ಬಂದರೆ ಮಾಡ್ತೀನಿ ಅಂತ. ಬಟ್ ಅವಕಾಶಗಳು ಬಂದಾಗ ನೀವು ಕೂಡ ಹೋಗಬೇಕಾಗತ್ತೆ. ಸ್ಕೆಡ್ಯೂಲ್ ಯಾವಾಗಿರುತ್ತೋ ಅವಾಗೆಲ್ಲ ನೀವು ಹೋಗಬೇಕಾಗತ್ತೆ, ಮಗುನ ಬಿಟ್ಟು ಹೋಗಬೇಕಾಗತ್ತೆ. ಸೊ ಇದು ಫ್ಯಾಮಿಲಿಗೆ ಏನಾದರೂ ಅಫೆಕ್ಟ್ ಆಗುತ್ತಾ? ನೀವು ಯಾವ ಥರ ಮ್ಯಾನೇಜ್ ಮಾಡ್ತೀರಾ ಅಂತ? ಅಫೆಕ್ಟ್ ಆಗತ್ತೆ. ಅಂದರೆ ನಾನು ಆದಷ್ಟು ಮನೆ ಹೊರಡೋಕ್ಕಿಂತ ಮುಂಚೆ ಅಡುಗೆ ಮಾಡಿಬಿಟ್ಟು ಹೋಗ್ತೀನಿ. ಬರೋಕ್ಕಿಂತ ಮುಂಚೆ ಆದಷ್ಟು ಅವಳನ್ನ ಎಲ್ಲೆಲ್ಲ ಆಗುತ್ತೋ ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ. ಬಟ್ ಮನೆಯಲ್ಲೇ ಇದ್ದು ರೂಢಿ ಆಗಿ, ನನ್ನ ಯೋಗನೂ ಮನೆಯಿಂದನೇ ಹೇಳ್ಕೊಡೋದಲ್ವ. ಸೊ ನಾನು ಮನೆಯಲ್ಲೇ ಇದ್ದು 24/7 ಅವೈಲೇಬಲ್ ಇರೋವಾಗ ಸಡನ್ನಾಗಿ ನಾನು ಸ್ವಲ್ಪ ದಿನ ಇಲ್ಲ ಅಥವಾ ಇಡೀ ದಿನ ಇಲ್ಲ ಅಂದರೆ ಇಬ್ರು ಫ್ರಸ್ಟ್ರೇಟ್ ಆಗ್ತಾರೆ. ಕಷ್ಟ ಇದೆ ಬ್ಯಾಲೆನ್ಸ್ ಮಾಡೋದು. ಬಟ್ ನಾನು ಅವ್ನಿಗೆ ಅದೇ ಹೇಳ್ತಿರ್ತೀನಿ, ನೀನು ದಿನ ಬ್ಯುಸಿ ಇರ್ತೀಯ, ನಾನು ಬ್ಯುಸಿ ಆದರೆ ವರ್ಷಕ್ಕೆ 1 ತಿಂಗಳು ಬ್ಯುಸಿ ಇರ್ತೀನಿ ಅಷ್ಟೇ, ಅಡ್ಜಸ್ಟ್ ಮಾಡ್ಕೊ ಪ್ಲೀಸ್. ಸೊ ಸಪೋರ್ಟ್ ಮಾಡ್ತಾರಾ? ತುಂಬ ಸಪೋರ್ಟಿವ್. ಇದಕ್ಕೆ ಸಪೋರ್ಟ್ ಸಿಸ್ಟಮ್ ಇಲ್ಲ ಅಂದರೆ ವರ್ಕ್ ಆಗಲ್ಲ. ಈಗ ನನ್ನ ಮಗಳು ನೋಡ್ಕೊಳ್ಳೋದಕ್ಕೆ ನಮ್ಮ ಅಮ್ಮ ನನ್ನ ಜೊತೆಗೆ ಬರ್ತಾರೆ, ಅಥವಾ ನಾನು ಅವಳನ್ನ ಕರ್ಕೊಂಡು ಹೋಗ್ತಿಲ್ಲ ಅಂದರೆ ಅವ್ನು ಆಫೀಸ್ ಟೈಮಲ್ಲಿ ಮ್ಯಾನೇಜ್ ಮಾಡ್ತಾನೆ. ನಮ್ಮ ಅತ್ತೆ ಮಾವ ಇದ್ದಾರೆ. ಸಪೋರ್ಟ್ ಸಿಸ್ಟಮ್ ಇಲ್ಲ ಅಂದರೆ ಆಗಲ್ಲ. ಓಕೆ, ಒಂದು ಫಿಲ್ಮ್ನ ನೀವು ಒಪ್ಕೊಳ್ತೀರಾ, ಆ ರೋಲ್ನ ನೀವು ಪ್ಲೇ ಮಾಡೋವಾಗ ಏನೆಲ್ಲ ನೀವು ಅದ್ರದ್ದು ಹಿಂದ್ಗಡೆ ತಯಾರಿ ಮಾಡ್ಕೊಳ್ತಿರ್ತೀರಾ ಅಂತ? ನಾನು ಆ್ಯಕ್ಚುಲಿ ಏನೂ ಪ್ರಿಪೇರ್ ಮಾಡ್ಕೊಳ್ಳಲ್ಲ. ನಾನು ಫುಲ್ ಬ್ಲ್ಯಾಂಕ್ ಸ್ಲೇಟಾಗಿ ಬಂದುಬಿಡ್ತೀನಿ. ನಾನು ಒಂದು ಸೀನ್ಗೆ ಹೋಗೋಕ್ಕಿಂತ ಮುಂಚೆ ಒಂಥರ ಕಣ್ಣು ಮುಚ್ಕೊಂಡು ಡೈರೆಕ್ಟರ್ ಹತ್ರ ಮತ್ತೆ ಕೇಳಿಸ್ಕೊತೀನಿ, ಏನೇನಾಗಿದೆ, ಇದಕ್ಕಿಂತ ಮುಂಚೆ ಅವಳಿಗೆ ಏನೇನಾಗಿದೆ. ನಾಟಕದಲ್ಲಿ ತುಂಬ ಈಸಿ, ಯು ಕ್ಯಾನ್ ಜಸ್ಟ್
ಸೈಡ್ ವಿಂಗಲ್ಲಿ ಕೂತ್ಕೊಂಡು ನಾಟಕ ನೋಡ್ತಾ ಇದ್ರೆ ನಿಮ್ಮ ಪಾತ್ರ ನಿಮ್ಮ ಸೀನ್ ಬಂದಾಗ ನೀವು ಮಾಡ್ಬಿಡ್ಬೋದು. ಅದಕ್ಕೆ ಒಂದು ಫ್ಲೋ ಇರುತ್ತೆ. ಸಿನಿಮಾಲ್ ಹಂಗಲ್ಲ, ಬೆಳಿಗ್ಗೆ ಡೆತ್ ಸೀನ್ ಶೂಟ್ ಮಾಡಿಬಿಟ್ಟು ಸಂಜೆ ಲವ್ ಸಾಂಗ್ ಅಂತಾರೆ. ಸೊ ಏನು ಸಂಬಂಧನೇ ಇರಲ್ಲ. ಸೊ ಆ ಮೊಮೆಂಟಲ್ಲಿ ಡೈರೆಕ್ಟರ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಸಿನಿಮಾಗೆ. ಒಂಥರ ನಾನು ಫುಲ್ ಸಬ್ಮಿಟ್ ಆಗಿಬಿಡ್ತೀನಿ, ಈಗ ಏನೇನು ಮಾಡಬೇಕು, ನಾನು ಏನೇನು ಮಾಡಬೇಕು, ಮಾತಾಡ್ತಾ ಇರಿ ಅಂತ ಅವ್ರಿಗೆ ಫುಲ್ ಫೋರ್ಸ್ ಮಾಡ್ತಾ ಇರ್ತೀನಿ. ಐ ಬೀನ್ ಲಕ್ಕಿ, ನಂಗೆ ಸಿಕ್ಕಿರೋ ಎಲ್ಲ ಡೈರೆಕ್ಟರ್ಸು ಹಾಗೇನೆ. ಒಟ್ನಲ್ಲಿ ನಾನೇನು ಪ್ರಿಪ್ರೇಷನ್ ಇಟ್ಕೊಂಡು ಹೋಗಲ್ಲ. ಅಲ್ಲಿ ಹೋಗ್ಬಿಟ್ಟು ಈಗ ನಾನು ಏನು ಮಾಡಲಿ ಅಂತ ಕೇಳ್ತೀನಿ, ಹಿಂಗೆ ಮಾಡು ಅಂದರೆ ಪ್ಲೇ ಬಟನ್ ಒತ್ತಿದ್ರೆ ಹಂಗೆ ಪ್ಲೇ ಮಾಡ್ತೀನಿ ಅಷ್ಟೇ. ಓಕೆ, ನಿಮ್ದು ಗ್ರಾಫ್ನ ನೋಡ್ತಾ ಹೋದ್ರೆ ನೀವು ಅವಾಗಲೇ ಹೇಳ್ದಂಗೆ ತುಂಬ ಕಡಿಮೆ ಸಿನಿಮಾ, 5 ಸಿನಿಮಾ ಅಂತ ನೀವು ಹೇಳಿರೋದು. ಸೊ ಇಷ್ಟು ಕಡಿಮೆ ಸಿನಿಮಾ ಮಾಡ್ತಾ ಇಂಡಸ್ಟ್ರಿಯಲ್ಲೂ ಕೂಡ ನೀವು ಒಂದು ನಿಮ್ಮ ಒಂದು ಐಡೆಂಟಿಫಿಕೇಶನ್ ಏನಿದೆ, ನಿಮ್ದು ಏನಿದೆ ಇಮೇಜ್ ಏನಿದೆ ಅದು ನೀವು ಕೂಡ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಸೊ ಹೆಂಗೆ ನೀವು ಆಯ್ಕೆ ಮಾಡ್ಕೊಳ್ತೀರಾ ಅಂತ? ಈ ಕಡೆ ಇಂಡಸ್ಟ್ರಿಯಲ್ಲಿ ಸಕ್ರಿಯ ಕೂಡ ಆಗಿರಬೇಕು, ಈ ಕಡೆ ಮೂವೀಸ್ ಕೂಡ ಕಡಿಮೆ ಮಾಡ್ತಾ ಇರ್ತೀರಾ, ಆ ಕಡೆ ಮನೆ ಕೂಡ ಮ್ಯಾನೇಜ್ ಮಾಡ್ತಾ ಇರ್ತೀರಾ. ಸೊ ಎಲ್ಲ ಒಟ್ಟಿಗೆ ಬಂದರೆ ಯಾವ ಥರ ಆಗತ್ತೆ ಅಂತ, ಹೇಗೆ ನೀವು ಫಿಲ್ಮ್ ಸ್ಕ್ರಿಪ್ಟ್ಸ್ನೆಲ್ಲ ಒಪ್ಕೊಳ್ತೀರಾ? ಗೊತ್ತಿಲ್ಲ, ಅಂದರೆ ಗಟ್ ಫೀಲಿಂಗ್ ಅಂತಾರಲ್ಲ ಅಷ್ಟೇ. ಅಂದರೆ ಈಗ ನಾನೇನೋ ನಾನೇನು ತೋರಿಸ್ಕೊಳ್ಳೋದಕ್ಕೆ ಹೋಗೋಕ್ಕಾಗಲ್ಲ, ನನಗೆ ಸುಸ್ತಾಗ್ಬಿಡತ್ತೆ. ಅಂದರೆ ನೀವು ಮೇಕಪ್ ಕೇಳಿದ್ರೆ ನಂತರ ಇದ್ಬಿಡಕ್ಕೆ ಬಿಟ್ಟರೆ ನಾನು ಖುಷಿಯಾಗಿರ್ತೀನಿ, ನಿಮ್ಗೆ ಏನು ಬೇಕೋ ನಾನು ಮಾಡ್ತೀನಿ. ಅಂದರೆ ಆ್ಯಕ್ಟಿಂಗ್ ವೈಸ್ ನನ್ನನ್ನು ಏನೋ ಯಾವ್ದ್ರಲ್ಲೋ ಪ್ಯಾಕೇಜ್ ಮಾಡಿಬಿಟ್ಟು ಕಳಿಸಿದ್ರೆ ನಾನು ಅಲ್ಲ ಅದು. ಸೊ ನಾನು ಹೆಂಗಿದ್ದೀನೋ ಹಂಗಿರಕ್ಕೆ ಬಿಟ್ಬಿಟ್ರೆ ನಿಮ್ಗೇನು ಬೇಕೋ ನಾನು ಅದನ್ನ ಕೊಡಬಲ್ಲೆ. ಅಂದರೆ ಹೀರೋಯಿನ್ ಮಟೀರಿಯಲ್ ತುಂಬ ಜನ ಇದ್ದಾರೆ, ಅದಕ್ಕೆ ನನ್ನ ಕಡೆ ಯಾರೂ ಬರಬೇಕಾಗಿಲ್ಲ. ನಾನು ಹೀರೋಯಿನ್ ಆಗೋಕ್ಕಾಗಲ್ಲ, ನಾನು ಆ್ಯಕ್ಟರು. ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಸ್ಕ್ರಿಪ್ಟ್ಸ್ ನನ್ನ ಕಡೆ ಬರ್ತಿದ್ಯೋ ನಾನು ಅದನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ತುಂಬ ತುಂಬ ಏನಂತಾರೆ ಸ್ಟ್ರೇಟ್ ಆಗಿ ಹೇಳಿರೋರು ಹೀರೋಯಿನ್ ಮಟೀರಿಯಲ್. ಬಿಕಾಸ್ ಏನು ಗೊತ್ತಾ, ಇವಾಗ ಒಂದು ಫಿಲ್ಮ್ ಇಂಡಸ್ಟ್ರಿ ಅಂತಂದರೆ ಎಲ್ಲ ರೀತಿಯಾದಂತಹ ಪಾತ್ರಗಳನ್ನ ಮಾಡಬೇಕಾಗತ್ತೆ, ಎಲ್ಲ ರೀತಿಯಾದಂತಹ ಅದಕ್ಕೆ ಏನೇನು ಬೇಕೋ ಅದನ್ನು ನಾವು ಮಾಡ್ಕೋಬೇಕಾಗತ್ತೆ. ಬಟ್ ನೀವು ಡೈರೆಕ್ಟಾಗಿ ಹೇಳ್ತಾ ಇದ್ರೆ ನನಗೆ ನನ್ನತನ ಇರಬೇಕು, ಮೇಕಪ್ ಹಾಕಿ ಕೊಡ್ಸಿದ್ರೆ ನನಗೆ ಆಗೋದಿಲ್ಲ. ಸೊ ಈ ಥರದ್ದೇ ಸಿಗ್ತಾರಾ ಜನಗಳು? ನಮ್ಮ ಒಂದು ಏನು ಎಕ್ಸ್ಪೆಕ್ಟೇಷನ್ ಹೆಂಗಿದೆ ಆ ಥರದ್ರಲ್ಲೇ ಜನಗಳು ಸಿಗ್ತಾರಾ? ಅದು ಸರ್ವೈವ್ ಆಗ್ಬೋದಾ ಈ ಥರದ್ದೊಂದು ನೇಚರ್ ಇಟ್ಕೊಂಡ್ರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಂತ? ಗೊತ್ತಿಲ್ಲ. ಈಗ ಗಂಟು ಮೂಟೆ ಒಂಥರ ಲೈಫ್ ಟೈಮ್ ರೋಲ್, ಅದು ಯಾರೇ ಆಗಲಿ ತುಂಬ ಖುಷಿ ಪಟ್ಟಿರೋರು ಅಂತ ರೋಲ್ ಮಾಡೋದಕ್ಕೆ. ನಂಗೆ ಅದು ಸಿಕ್ಕಿತ್ತು, ಇದು ಸಿಕ್ಕಿದೆ. ಮರ್ಯಾದೆ ಪ್ರಶ್ನೆ ಆಗ್ಬೋದು, ಲಾಫಿಂಗ್ ಬುದ್ಧ ಎಷ್ಟೇ ಚಿಕ್ಕ ರೋಲ್ ಆಗಿದ್ರು ಚೆನ್ನಾಗಿತ್ತು. ಅಂದರೆ ನಾನು ಹುಡುಕ್ತಾ ಇರೋದು ಅಂಥದ್ದನ್ನೇ. ಬಂದರೆ ಖುಷಿ ಪಡ್ತೀನಿ. ಒಂದು ಹೈ ಬಜೆಟ್ ಮೂವಿ ಸಿಗುತ್ತೆ, ಅದರಲ್ಲಿ ನೀವು ತುಂಬಾ ಏನೋ ಗ್ಲಾಮರಸ್ ಆಗಿ ಕಾಣಿಸ್ಬೇಕು. ಅಲ್ಲ, ಹೈ ಬಜೆಟ್ ಅವರು ನನ್ನನ್ನು ಯಾಕೆ ಗ್ಲಾಮರಸ್ ಮಾಡೋದಕ್ಕೆ ಇನ್ನಷ್ಟು ಕಷ್ಟಪಡಬೇಕು? ಎಷ್ಟೋ ಜನ ಅವ್ರಿಗೆ ಸಿಗ್ತಾರೆ ಅಲ್ವಾ, ಅಲ್ಲಿ ಹೋಗ್ಬೋದು. ಸೊ ನನ್ನಲ್ಲಿ ಏನೋ ಅವ್ರು ಕಾಣಿಸಿದ್ರೆ ನನ್ನ ಹತ್ರ ಬರ್ತಾರೆ. ನಾನು ಮೇಕಪ್ ಹಚ್ಕೊಳ್ಳೋಕೆ ರೆಡಿ ಇಲ್ಲ ಅಂತಲ್ಲ, ಯಾವುದೋ ರಿಕ್ವೈರ್ಮೆಂಟ್ ಇರ್ಬೇಕು. ಈಗ ವಿದ್ಯಾ ಬಾಲನ್ ನೋಡಿ, ಅವ್ರ ಮೇಕಪ್ ಹಚ್ಕೊಳ್ಳಲ್ಲ ಅಂತ ಅಲ್ಲ, ಬಟ್ ಅರ್ಥ ಇರುತ್ತೆ. ಸುಮ್ಮನೆ ಅವ್ರಿಗೆ ನಾವು ಡೆಕೋರೇಟ್ ಮಾಡಿ ಇಟ್ಟಿಲ್ಲ ಅಲ್ಲಿ ಅಲ್ವಾ. ಪಾತ್ರ ಡಿಮಾಂಡ್ ಮಾಡಬೇಕು, ಇವ್ರು ಮೇಕಪ್ ಮಾಡ್ಕೊಂಡಿರೋ ಪಾತ್ರ ಅಂತ ಅನ್ನಿಸ್ಬೇಕು, ಮೇಕಪ್ ಮಾಡ್ಕೊಂಡಿರೋ ಹುಡುಗಿ ಅಂತ ಅಲ್ಲ. ಅಂದ್ರೆ ಅರ್ಥ ಆಗ್ತಿದ್ಯಾ? ಐ ಡೋಂಟ್ ನೋ. ಸೊ ಈವನ್ ಈ ವಿಷಯಕ್ಕೆ ಸಾಯಿ ಪಲ್ಲವಿ ಕೂಡ ಅದೇ ಹೇಳ್ತಾರೆ, ಅವರು ಕೂಡ ಯಾವುದು ಮೂವಿಗೆ ಮೇಕಪ್ ಹಾಕೋದಿಲ್ಲ ಅಂತ ಕೂಡ ಹೇಳ್ತಾರೆ. ಸೊ ಮೇಕಪ್ ಇಂಪಾರ್ಟೆಂಟ್ ಅಲ್ಲ, ನಮ್ಮ ರೋಲ್ ಏನಿದೆ, ನಮ್ಮ ಆ್ಯಕ್ಟಿಂಗ್ ಏನಿದೆ ಅದು ಇಂಪಾರ್ಟೆಂಟ್ ಅಂತ ನೀವು ಹೇಳ್ತೀರಾ. ಓಕೆ ಫೈನ್. ಇಂಡಸ್ಟ್ರಿಲಿ ಬರಬೇಕು ಅಂತಂದರೆ ನಿಮಗೆ ಅಷ್ಟೊಂದು ಕಷ್ಟ ಆಗಿರ್ಲಿಕ್ಕಿಲ್ಲ, ಯಾಕಂದರೆ ನಿಮ್ಮ ಅಪ್ಪ ಆಗಿರ್ಬೋದು, ನಿಮ್ಮ ಅತ್ತೆ, ನಿಮ್ಮ ಅಜ್ಜಿ ಎಲ್ಲರೂ ಕೂಡ ಫಿಲ್ಮ್ ಇಂಡಸ್ಟ್ರಿಲೇ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಈಸಿಯಾಗಿ ನಿಮಗೆ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ಬಿಡ್ಬೋದಾ, ಸಕ್ರಿಯರಾಗ್ಬಿಡ್ಬಹುದಾ ಅಂತ ಒಂದಿಷ್ಟು ಡೌಟ್ಸ್. ಅಂದರೆ ನನ್ನ ಪ್ರಿವಿಲೇಜ್ ಬಗ್ಗೆ ನನಗೆ ಯಾವುದೇ ಇದಿಲ್ಲ. ನಂಗೆ ಗೊತ್ತು ನನ್ನ ಪ್ರಿವಿಲೇಜ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು ಅಂತ. ಆದರೆ ನಾನು ಗಂಟು ಮೂಟೆ ಮಾಡೋವರೆಗೂ ನಾನು ಯಾವುದೇ, ಅಂದರೆ ಇದೊಳ್ಳೆ ರಾಮಾಯಣ ಮಾಡೋವರೆಗೂ ನಾನು ಯಾವ ಫಿಲ್ಮ್ ಸೆಟ್ಗೂ ಹೋಗಿರಲಿಲ್ಲ. ಅಪ್ಪ ನನ್ನನ್ನು ನನ್ನನ್ನು ನಮ್ಮ ಅಕ್ಕನ ಎಷ್ಟಾಗುತ್ತೋ ಅಷ್ಟು ಈ ಫೀಲ್ಡಿಂದ ದೂರ ಇಟ್ಟಿತ್ತು. ಇನ್ಫ್ಯಾಕ್ಟ್ ಮನೆಯಲ್ಲಿ ಯಾವ್ದಾದ್ರು ಮ್ಯೂಸಿಕ್ ಚಾನಲ್ಸ್ ಹಾಕಿದ್ರು ನಮ್ಮ ಅಪ್ಪ ನನಗೆ ನಮ್ಮ ಅಕ್ಕಂಗೆ ನಡೀರಿ, ಆಚೆ ನಡೀರಿ, ಹೋಗಿ ಆಟ ಆಡ್ಕೊಳ್ಳಿ ರಸ್ತೆನಲ್ಲಿ. ಅಪ್ಪಂಗೆ ಇಷ್ಟ ಆಗ್ತಿರ್ಲಿಲ್ಲ. ಅಪ್ಪ ಅಂದರೆ ಯು ಶುಡ್ ಡೆವಲಪ್ ಸ್ಕಿಲ್ಸ್, ಅಂದರೆ ಸಿನಿಮಾಟೋಗ್ರಫರ್ ಆಗು, ಡೈರೆಕ್ಟರ್ ಆಗು, ಎಡಿಟರ್ ಆಗು, ಈ ಥರ ನಮ್ಮನ್ನು ಬೆಳೆಸಿದ್ದು ಅಪ್ಪ. ಸೊ ಈ ಫೀಲ್ಡ್ ಒಳಗಡೆ ಬಂದಿದ್ದೂ ಅಪ್ಪನ ಕಂಡ್ರೆ ಎಷ್ಟು ಜನಕ್ಕೆ ಇಷ್ಟ ಇದೆಯೋ ಸುಮಾರು ಜನಕ್ಕೆ ಇಷ್ಟ ಇಲ್ಲ. ಸೊ ಎರಡೂ ಥರ ಟ್ರೀಟ್ಮೆಂಟ್ ಸಿಗುತ್ತೆ ಇಂಡಸ್ಟ್ರಿ ಒಳಗಡೆನು. ಇಂಡಸ್ಟ್ರಿಗಿಂತ ಜಾಸ್ತಿ ಥಿಯೇಟರ್ ಅಲ್ಲಿ ತುಂಬ ಥರ ಎರಡೆರಡು ಥರ ಟ್ರೀಟ್ಮೆಂಟ್ ಸಿಗುತ್ತೆ. ನನಗೇನು ಯಾವ್ದಾರು ತುಂಬ ಖುಷಿನೂ ಇಲ್ಲ, ತುಂಬ ಬೇಜಾರೂ ಇಲ್ಲ. ನಮ್ಮ ಅಪ್ಪ ಅಮ್ಮ ಆಗಿರೋದ್ರ ಬಗ್ಗೆ ಹೆಮ್ಮೆ ಅಂತೂ ಇದೆ ಅಷ್ಟೆ. ಪ್ರಕಾಶ್ ಬೆಳವಾಡಿ ಅವರ ಮಗಳಾಗಿ ನಿಮಗೆ
ಅವರಲ್ಲಿ ಒಂದಿಷ್ಟು ಆಕ್ಟರ್ ಆಗಿ ಅವ್ರ ಆಸ್ ಆಕ್ಟರ್ ಆಗಿ ಅವರಲ್ಲಿ ಒಂದಿಷ್ಟು ಇಷ್ಟವಾಗುವಂತಹ ಗುಣ, ನೀವು ಹೇಳ್ದಂಗೆ ಅವ್ರಿಗೊಂದಿಷ್ಟು ಇಷ್ಟ ಇಲ್ಲದೆ ಇರೋ ಕೆಲವೊಂದಿಷ್ಟು ವರ್ಗಗಳು ಕೂಡ. ಸೊ ಏನಕ್ಕೆ ಆ ಥರ ಒಂದು ಡಿಫರ್ ಏನಕ್ಕಾಗತ್ತೆ, ಆ ಥರದ್ದು ಏನು ಮಾಡ್ತಾರೆ ಸರು ಅಂತ? ಅಪ್ಪನ ಅಂದರೆ ಯಾರೇ ಅಪ್ಪನ ಪ್ರೊಫೆಷನ್ ನೋಡಿದ್ರು ಯಾರಿಗೂ ಇಷ್ಟ ಆಗಲ್ಲ ಅಂತ ನಾನು ಯಾವತ್ತೂ ಬಂದಿಲ್ಲ. ವೈಯಕ್ತಿಕವಾಗಿ ಅಪ್ಪ ಇಷ್ಟ ಆಗದೆ ಇರೋರು ಇರ್ಬೋದು, ಅಂದರೆ ಅಪ್ಪನ ಐಡಿಯಾಲಜೀಸಿಂದ ಅಥವಾ ಅಪ್ಪ ಮಾತಾಡೋ ರೀತಿಯಿಂದ ಇಷ್ಟ ಆಗದಿರೋ ಇದು ಸೆಕ್ಷನ್ ತುಂಬ ಕಡಿಮೆ. ಪರವಾಗಿಲ್ಲ, ಎಲ್ಲ ಥರ ಇರಬೇಕು. ಅಪ್ಪ ಆದರೆ ಡೈರೆಕ್ಟ್ ಮಾಡೋವಾಗ ನೋಡೋದು ಮಜಾ ಇದೆಯಲ್ಲ. ಎಷ್ಟೊಂದು ಜನ ರಿಹರ್ಸಲ್ಗೆ ಬರೀ ಅಪ್ಪ ಡೈರೆಕ್ಟ್ ಹೆಂಗೆ ಮಾಡುತ್ತೆ ಅಂತ ನೋಡೋದಕ್ಕೆ ಬರ್ತಾರೆ. ಹೆಂಗೆ ಈ ಮನುಷ್ಯಂಗೆ ಇಷ್ಟೊಂದು ಗೊತ್ತು ಅಂತ ಅನ್ನಿಸ್ತಾ ಇರುತ್ತೆ. ತುಂಬ ಯಾವುದೇ ಪಾತ್ರನ ಈಗ ನಾನು ಡೈರೆಕ್ಟ್ ಮಾಡಿದ್ದೀನಿ ಕಾಲೇಜಲ್ಲಿ ಎಲ್ಲ, ಆಯ್ತಾ. ಆದರೆ ನಾನು ತುಂಬ ನಂತರನೇ ಎಲ್ಲದನ್ನು ಹೇಳ್ಕೊಡ್ತಾ ಇರ್ತೀನಿ. ಅಪ್ಪನ ಸ್ಕಿಲ್ ಏನು ಗೊತ್ತಾ, ನಿಮ್ಮ ಕೆಪಾಸಿಟಿ ಏನು ಅಂತ ಅಷ್ಟು ಬೇಗ ಅರ್ಥ ಮಾಡ್ಕೊಂಡು ನಿಮ್ಮ ಹತ್ರ ಬೇರೆ ಥರ ಮಾಡ್ತಾರೆ. ಈಗ ನೀವು ನಾಟಕ ಬಿಟ್ಟು ಹೋಗ್ತೀರಾ ಅಂತ ಅನ್ಕೊಳ್ಳಿ, ನಿಮ್ಮ ಪಾತ್ರ ಮಾಡೋದಕ್ಕೆ ಇನ್ನೊಬ್ರು ಬರ್ತಾರೆ. ಅಪ್ಪ ಅವ್ರ ಹತ್ರ ಬೇರೆ ಥರ ಮಾಡ್ಸತ್ತೆ. ನಾವೆಲ್ಲ ನಿಮ್ಗೇನು ಹೇಳ್ಕೊಟ್ಟಿದ್ವೋ ಅದನ್ನೇ ಅವ್ರ ಹತ್ರನೂ ಮಾಡ್ಸಕ್ಕೆ ಟ್ರೈ ಮಾಡ್ತೀವಿ. ಅಪ್ಪ ಹಂಗೆ ಮಾಡಲ್ಲ, ಅವ್ರ ಹತ್ರ ಬೇರೆ ಮಾಡ್ಸತ್ತೆ. ಆ ಥರ ತುಂಬ ಕಡಿಮೆ ಜನ ಇದ್ದಾರೆ. ಬೇರೆನೇ ಲೆವೆಲ್ ಅಪ್ಪ ಡೈರೆಕ್ಷನ್. ಸಪೋಸ್ ಅವ್ರ ಡೈರೆಕ್ಷನ್ ಅಲ್ಲೇ ನೀವೇನಾದ್ರೂ ಆಕ್ಟ್ ಮಾಡ್ಬೇಕು ಅನ್ನೋದೇನಾದ್ರು ಸಿಚುವೇಶನ್ ಬಂತು ಅಂದ್ರೆ? ನಾನು ಅಪ್ಪನದು ಎಲ್ಲ ನಾಟಕದಲ್ಲೂ ಮಾಡಿದ್ದೀನಿ, ಬಟ್ ಅಪ್ಪನ ಬ್ಯಾಕಪ್ ಆಕ್ಟರ್. ನಾನು ಯಾರಾದ್ರು ಬಿಟ್ಟೋದ್ರೆ ಅವ್ರದ್ದೆಲ್ಲರ ಲೈನ್ ಜೊತೆ ಬಂದು ನಾನು ನಿಂತ್ಕೊಳ್ಳೋ. ಆ ಶೋ ಬೆಳಿಗ್ಗೆ ಯಾರ ಆಕ್ಟರ್ ಬಿಟ್ಟೋದ್ರು ನಾನು ಬೆಳಿಗ್ಗೆ ಬಂದು ಸಂಜೆ ನಾಟಕ ಮಾಡ್ತೀನಿ. ಅಷ್ಟು ಕಾನ್ಫಿಡೆನ್ಸ್ ಅಪ್ಪಂಗೂ ಇದೆ, ನನಗೂ ಇದೆ. ಓಕೆ, ಈಗ ಸ್ಯಾಂಡಲ್ವುಡ್ ವಿಷಯಕ್ಕೆ ಬಂದ್ರೆ ಇವಾಗ ಮೂವೀಸ್ ಎಷ್ಟೊಂದು ಮೂವೀಸು ರಿಲೀಸ್ ಆಗತ್ತೆ, ಆದರೆ ಜಾಸ್ತಿ ದಿನ ಚಿತ್ರಮಂದಿರಗಳಲ್ಲಿ ಅವು ಓಡೋದಿಲ್ಲ. ರಿಲೀಸ್ ಆಗ್ತಾ ಇದೆ ಅನ್ನಂಗೆನೆ OTTಗೆ ಬರುತ್ತೆ. ಇದೊಂದು ಒಂದು ಮೇಜರ್ ಆಗಿರುವಂತಹ ಒಂದು ಪ್ರಾಬ್ಲಮ್ ಈ ಒಂದು ಇಂಡಸ್ಟ್ರಿಯಲ್ಲಿ. ಸೊ ನೀವು ಇದನ್ನ ಯಾವ ಥರ ಅನಲೈಸ್ ಮಾಡ್ತೀರಾ ಅಂತ? ಅಂದರೆ ನಾನು ಆಗಲೇ ನಿಮಗೆ ಹೇಳಿದ್ನಲ್ಲ, ನಮಗೆ ಈಸಿ, ಆ್ಯಕ್ಟರ್ಸಿಗೆ ಈಸಿ, ಕ್ರೂ ಮೆಂಬರ್ಸಿಗೆ ಈಸಿ. ನಮ್ಮ ಪೇಮೆಂಟ್ ತೊಗೊಂಡು ನಾವು ಟಾಟಾ ಬಾಯ್ ಮಾಡ್ಬೋದು. ಪ್ರೊಡ್ಯೂಸರು ಬಂಡವಾಳ ಹಾಕಿರ್ತಾರೆ. ಬರೀ ಬಂಡವಾಳ ಅಲ್ಲ, ನಮ್ಮ ಆರ್ಜೆ ಪ್ರದೀಪ ಅಥವಾ ರಿಷಬ್ ಶೆಟ್ಟಿ ಅಂಥವ್ರು ಇನ್ವಾಲ್ವ್ ಆಗಿರ್ತಾರೆ ಒಂಥರ. ಸೊ ರನ್ ಆಗದೇ ಇದ್ದಾಗ ಥಿಯೇಟರಲ್ಲಿ ಸ್ವಲ್ಪ ಬೇಜಾರು ಆಗುತ್ತೆ. ಯಾಕೆಂದರೆ ಇಷ್ಟು ಎಫರ್ಟ್ ಹಾಕಿದ್ದೀವಿ, ಯಾಕೆ OTT ಕಾಯ್ತಾ ಇದ್ದೀರಾ, ಬನ್ನಿ ಪ್ಲೀಸ್ ಬನ್ನಿ ಅಂತ ಹೇಳೋಣ ಅನ್ಸುತ್ತೆ. ಬಟ್ ಕಾಂಪಿಟೇಷನ್ ತುಂಬ ಇದೆ. ಸೋಷಿಯಲ್ ಮೀಡಿಯಾದಿಂದ ಆಗ್ಬೋದು ಅಥವಾ ಸೀರಿಯಲ್ಸ್ ರಿಯಾಲಿಟಿ ಶೋಸ್ ಆಗ್ಬೋದು, ತುಂಬ ಕಾಂಪಿಟೇಷನ್ ಇದೆ ಸಿನಿಮಾಗೆ. ಸೊ ಎಷ್ಟು ಕಷ್ಟ ಆಗುತ್ತೆ ಜನಗಳನ್ನ ಥಿಯೇಟರಿಗೆ ಕರ್ಕೊಂಬರೋದು, ಎಷ್ಟು ನೀವು ಕಷ್ಟಪಡಬೇಕಾಗತ್ತೆ, ನಿಮ್ಮ ಎಫರ್ಟ್ ಎಷ್ಟು ಹಾಕಬೇಕಾಗತ್ತೆ ಅಂತ? ನಾವು ಐ ಥಿಂಕ್ ಬರೋ ಎಲ್ಲ ಥರ ಪ್ರಮೋಷನ್ ಸ್ಟ್ರಾಟಜಿ ಈ ಸಿನಿಮಾ ಟ್ರೈ ಮಾಡಿದ್ವಿ. ರಾಜ್ಯೋತ್ಸವ ಫಂಕ್ಷನ್ ಬಾ ಹೋಗೋಣ, ನಮ್ಮನ್ನು ಇನ್ವೈಟ್ ಮಾಡಿದಾರೋ ಬಿಟ್ಟಿದಾರೋ ಬಾ ಹೋಗೋಣ. ಒಂಥರ ನಾಟಕದವ್ರು ಹಂಗಲ್ಲ, ನಾವು ನಾಟಕದವ್ರು ಹೆಂಗಿರ್ತೀವಿ, ಬಂದರೆ ಬಾ ಬಿಟ್ರೆ ಬಿಡು ಆಟಿಟ್ಯೂಡ್. ಸಿನಿಮಾ ವರ್ಕ್ ಆಗಲ್ಲ. ಹೋಗ್ಬಿಟ್ಟು ನಾವು ಸಿನಿಮಾ ಮಾಡಿದ್ವಿ, ಪ್ಲೀಸ್ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ತುಂಬ ಬೇಡ್ಕೋಬೇಕು. ಪಿಂಚ್ ಆಗುತ್ತೆ. ಬಟ್ ಕೆಲವರು ತುಂಬ ಸಪೋರ್ಟಿವ್ ಆಗಿರ್ತಾರೆ. ಕೆಲವು ಅಪಾರ್ಟ್ಮೆಂಟ್ಸ್ ಎಲ್ಲೆಲ್ಲಿ ಹೋಗಿದ್ವೋ ಇಡೀ ಅಪಾರ್ಟ್ಮೆಂಟ್ ಒಂದು ಸ್ಕ್ರೀನ್ ಬುಕ್ ಮಾಡ್ಕೊಂಡು ಬಂದು ನೋಡಿದೆ. ಸೊ ಇಮೋಷ್ನಲಿ ತುಂಬ ಓವರ್ವೆಲ್ಮಿಂಗ್ ಜರ್ನಿ ಇದು. ಕೆಲವರು ಅಷ್ಟು ಅಪ್ರಿಷಿಯೇಟ್ ಮಾಡ್ತಾರೆ, ಕೆಲವರು ಯಾರೋ ಇದು ದಿನ ಇರ್ದಿದೆ ಆಯಿತು ಆ ಥರ ಅಂದ್ಕೊಳ್ಳೋರು ಇರ್ತಾರೆ. ಕಷ್ಟ ಇದೆ, ಎಲ್ಲರದು ಕಷ್ಟನೇ ಅಲ್ವಾ. ಎಷ್ಟು ತೃಪ್ತಿ ಇದೆ ನಿಮಗೆ ಈ ಒಂದು ಇಂಡಸ್ಟ್ರಿಗೆ ಬಂದು ಇಲ್ಲಿ ಕೆಲಸ ಮಾಡೋದ್ರಿಂದ? ಎಷ್ಟು ತೃಪ್ತಿ ಸಿಗ್ತಾ ಇದೆ ನಿಮಗೆ ಅಂತ? ನಾ ಮಾಡಿರೋ ಪಾತ್ರಗಳಿಂದ ನನಗೆ ತುಂಬ ಇಂಡಸ್ಟ್ರಿ ಬಗ್ಗೆ ಮಾತಾಡೋಕೆ ನನಗೆ ತುಂಬ ಚಿಕ್ಕವಳು. ನನಗೆ ಗೊತ್ತಿಲ್ಲ ಇನ್ನು. ನಾನು 5 ಸಿನಿಮಾ ನಂಗೆ ಗೊತ್ತಿಲ್ಲ ಹೆಚ್ಚು. ಅದು 5 ಸಿನಿಮಾ ಸಿನ್ಸ್ 2016. ಸೊ ಓವರ್ 10 ಇಯರ್ಸ್ 5 ಸಿನಿಮಾ ಮಾಡಿದ್ದೀನಿ. ನನಗೆ ಸಿಕ್ಕಿರೋ ಎಕ್ಸ್ಪೀರಿಯನ್ಸ್ಗಳು ತುಂಬ ಫುಲ್ಫಿಲ್ಲಿಂಗ್ ಆಗಿದ್ವು. ನನ್ನ ಈ ಮರ್ಯಾದೆ ಪ್ರಶ್ನೆ ಬಗ್ಗೆನೇ ಮಾತಾಡೋದಾದರೆ, ನನ್ನ ಪರ್ಫಾರ್ಮೆನ್ಸ್ ನನ್ಗೆ ಎಷ್ಟು ಖುಷಿ ಸಿಗ್ಬೋದು ಅಷ್ಟು ಖುಷಿ. ನನ್ನಿಂದ ಏನೇನು ಪಾಸಿಬಲ್ ಇತ್ತೋ ಅದನ್ನ ಡೈರೆಕ್ಟರ್ ತೆಗೆದು ಮಾಡಿಸಿದ್ದಾರೆ. ಸೊ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ನೀವು ಅವಾಗ ಹೇಳಿದ್ರಿ ನಾಟಕ ಅಂತಂದರೆ ಒಂದು ಬೇರೆ ಥರ ಫೀಲಿಂಗು, ಫಿಲ್ಮ್ ಅಂದರೆ ಬೇರೆ ಥರ ಫೀಲಿಂಗ್. ನಾಟಕ ಅಂದರೆ ನೀವು ಬಂದರೆ ಬನ್ನಿ, ಬಿಟ್ಟರೆ ಬಿಡಿ, ಆ ಒಂದು ಆ್ಯಟಿಟ್ಯೂಡಲ್ಲಿ ಇರ್ತೀವಿ. ಫಿಲ್ಮ್ಗೆಲ್ಲ ನೀವು ಬರಲೇಬೇಕು ಅಂತ. ಸೊ ರಂಗಭೂಮಿ ಮತ್ತು ಸಿನಿಮಾ ಇಂಡಸ್ಟ್ರಿ ಕಂಫರ್ಟ್ ಝೋನ್ ಅಂದರೆ ನಿಮಗೆ ಯಾವ್ದು ಕೊಡುತ್ತೆ? ಅಫ್ಕೋರ್ಸ್ ಥಿಯೇಟರ್. ನನ್ನ ತವ್ರ ಮನೆ ಅದು. ನನಗೆ ಅದನ್ನು ಯಾವುದಕ್ಕೋಸ್ಕರನೂ ಬಿಟ್ಕೊಡೋದಕ್ಕಾಗಲ್ಲ. ನಾನು ಥಿಯೇಟರೇ, ಯಾವತ್ತು ಕೇಳಿದ್ರು ಥಿಯೇಟರೇ. ಅಂದರೆ ಅಲ್ಲಿ ಒಂಥರ ಆಡಿಯನ್ಸ್ ಅಷ್ಟು ಜನಕ್ಕೆ ಪರ್ಫಾರ್ಮೆನ್ಸ್ ಕೊಡೋದಿದೆಯಲ್ಲ, ಒಂದು ವಾಯ್ಸ್ ಮೈಕ್ ಇರಲ್ಲ, ಪ್ರೊಜೆಕ್ಟ್ ಮಾಡಿಬಿಟ್ಟು ಮಾತಾಡೋದು, ಲಾಸ್ಟಲ್ಲಿ ಕೂತಿರೋ ಜೊತೆನೂ ನೀನು ಕನೆಕ್ಟ್ ಆಗ್ತಾ ಇರ್ತೀಯ. ಆ್ಯಂಡ್ ರಿಯಾಕ್ಷನು ಹಾಗೆ ಇರುತ್ತೆ. ನೀನು ಪರ್ಫಾರ್ಮ್ ಮಾಡ್ತಿದ್ದಂಗೆ ಅಲ್ಲಿಂದ ವಾಪಸ್ ಪ್ರತಿಕ್ರಿಯೆ ಸಿಗ್ತಾ ಇರುತ್ತೆ ಬೇರೆನೇ.
ಎಷ್ಟು ಕಷ್ಟ ಆಗಬಹುದಾ ಅಂತ ನಿಮಗೆ ರಂಗಭೂಮಿಯಿಂದ ಇದಕ್ಕೆ ಬರೋದಕ್ಕೆ ಸಿನಿಮಾಗಳಿಗೆ ಬರೋದಕ್ಕೆ ಕಷ್ಟ ಆಗ್ಬೋದಾ? ನೀವು ಯಾವ ತರ ಅದನ್ನ ಓವರ್ಕಮ್ ಮಾಡಿದ್ರಿ ಆ ಕಷ್ಟಗಳನ್ನೆಲ್ಲ, ಚಾಲೆಂಜಸ್? ಪಾಪ ನನ್ನ ಡೈರೆಕ್ಟರ್ಸ್ ತುಂಬಾ ಓವರ್ಕಮ್ ಮಾಡಿದ್ರು challenges-ನ. ಅಂದ್ರೆ ನಮ್ಮ ಇಮೋಷನ್ಸ್ ಮುಖದಲ್ಲಿ ಕ್ಯಾನ್ವಸ್ಗೆ ಅಂದ್ರೆ ದೊಡ್ಡ ಕ್ಯಾನ್ವಸ್ಗೆ ನಾವು ಪರ್ಫಾರ್ಮ್ ಮಾಡುವಾಗ ಕಣ್ಣು ದೊಡ್ಡದಾಗಿರುತ್ತೆ, ಮೂತಿನೂ ಸ್ವಲ್ಪ ದೊಡ್ಡದಾಗಿ ಮೂವ್ ಆಗ್ತಾ ಇರುತ್ತೆ. ಕ್ಯಾಮ್ರಾಗೆ ಎಲ್ಲದು ಸ್ವಲ್ಪ ಚಿಕ್ಕದು ಕಂಟ್ರೋಲ್ಡ್ ಮಾಡ್ಕೊಂಡು ಮಾಡಬೇಕು. ಸೊ ನನ್ನ ಡೈರೆಕ್ಟರ್ಸ್ ನನ್ನ ಮೇಲೆ ತುಂಬ ಕೆಲಸ ಮಾಡಿದ್ದಾರೆ ಪಾಪ. ಸೊ ಕ್ರೆಡಿಟ್ ಎಲ್ಲ ಡೈರೆಕ್ಟರ್ಸ್ಗೆ ಕ್ರೆಡಿಟ್. ಓಕೆ, ಒಂದು ಬಯೋಗ್ರಫಿಕಲ್ ಮೂವಿ ಮಾಡಬೇಕು ಅಂತಂದ್ರೆ ಯಾವ ಒಂದು ಪಾತ್ರ ನೀವು ಪೋರ್ಟ್ರೇ ಮಾಡೋಕ್ಕೆ ತುಂಬಾ ಇಷ್ಟಪಡ್ತೀರಾ? ಅಂದ್ರೆ ಯಾವ ತರ ನೀವು ಅದನ್ನ ನೋಡಕ್ಕೆ ಇಷ್ಟಪಡ್ತೀರಾ ಅಂತ? ನನಗೆ MS ಸುಬ್ಲಕ್ಷ್ಮಿ ಇಷ್ಟ, ವಿದ್ಯಾ ಬಾಲನ್ ಅವರು ತುಂಬಾ ಇಷ್ಟ. ಮೋಸ್ಟ್ಲಿ ಅಂದ್ರೆ ವಿದ್ಯಾ ಬಾಲನ್ ಅವರು, ಸೊ ಅವ್ರಿಬ್ರಲ್ಲಿ ಯಾರ್ದಾದ್ರೂ ಒಂದು ಬಯೋಪಿಕ್ ಇದ್ರೆ ಐ ಥಿಂಕ್ ಖುಷಿಯಾಗಿ ಮಾಡ್ತೀನಿ. ತುಂಬ ಇಷ್ಟ ಆಗಿದ್ದ ಸಿನಿಮಾ ನನಗೆ ಅಂದರೆ ಒಂದು ಆ್ಯಕ್ಟ್ರೆಸ್ ಪರ್ಸ್ಪೆಕ್ಟಿವ್ ಇಂದ ಅಂದರೆ ಮಹಾನಟಿ. ಕೀರ್ತಿ ಸುರೇಶ್ ಸಕ್ಕದಾಗಿ ಮಾಡಿದ್ದಾರೆ ಅದನ್ನು. ಆ ಥರ ಫಿಲ್ಮ್ಸ್ ಅಂದರೆ ಸ್ವಲ್ಪ ಲೈಫ್ ಜರ್ನಿ ಫಿಲ್ಮ್ಸ್ ಇರುತ್ತಲ್ಲ, ಕೆಲಸ ಮಾಡ್ಕೊಳ್ಳೋದಕ್ಕೆ ತುಂಬ ಇರುತ್ತೆ ವಿಷಯ ಅದರಲ್ಲಿ. ಬರೀ ಒಂಥರ ಫನ್ ಲವಿಂಗ್ ಮಾಡೋದು ಬೇರೆ ಥರ, ಅಥವಾ ಸ್ವಲ್ಪ ಸೀರಿಯಸ್ ಪರ್ಸನ್ ಮಾಡೋದು ಬೇರೆ ಥರ, ಬಟ್ ಅವ್ರ ಗ್ರಾಫ್ ತೊಗೊಂಡು ಹೋಗೋದು ಮಜಾ ಇರುತ್ತೆ. ಓಕೆ, ನಾನೀಗ ನಿಮ್ಮ ಜೊತೆ ಮಾತಾಡ್ದಾಗ ನಮ್ಗೊಂದು ನೋಟಿಸ್ ಮಾಡಿದ್ದು ಅಂತಂದರೆ, ಎಲ್ಲೋ ಒಂದು ಕಡೆ ತೇಜು ಅವರು ರೊಮ್ಯಾಂಟಿಕ್ ಮೂವೀಸ್ ಆಗಿರ್ಬೋದು, ಆ ಥರದ ಜಾನರ್ ಮೂವೀಸನ್ನ ಅವರು ಒಪ್ಕೊಳ್ಳೋದಿಲ್ಲ, ಯಾಕಂದರೆ ಪೊಸೆಸಿವ್ನೆಸ್ ಇಂದ ಅಂತ ನಾನು ಅನ್ಕೊಂಡೆ. ಸೊ ಅದು ಹಂಗಿದ್ಯಾ ನಿಮ್ಮ ಥಾಟು? ಹಾಗೆ ಇದೆ. ಅಂದರೆ ಈಗ ಒಂದಿಷ್ಟು ಸ್ಕ್ರಿಪ್ಟ್ ಬಂದಿದೆ ಆಯಿತಾ, ತುಂಬ ಚೆನ್ನಾಗಿದೆ, ಬಟ್ ಮದುವೆಗಿಂತ ಮುಂಚೆ ಸೆಲೆಕ್ಟ್ ಮಾಡೋ ರೀತಿ, ಮದುವೆ ಆದ್ಮೇಲೆ ಸೆಲೆಕ್ಟ್ ಮಾಡೋ ರೀತಿ ಕಷ್ಟ ಇದೆ. ಯಾಕೆ ಅಂತ ಅನ್ಸುತ್ತೆ, ಬಟ್ ಆಗಲ್ಲ. ಇದು ಮನೆಯಲ್ಲಿ ಕೇಯಾಸ್ ಮಾಡಿಕೊಂಡು ಪ್ರೊಫೆಷನ್ ಹಿಂದೆ ಬೀಳೋದು ಕಷ್ಟ. ಬಟ್ ಎಲ್ಲೋ ಒಂದ್ ಕಡೆ ಇದೆ ಅಲ್ವಾ, ಒಂದು ಆರ್ಟಿಸ್ಟ್ ಅಂತಂದ್ರೆ ಅವರು ಏನ್ ಬಂದ್ರು ಮಾಡ್ತೀನಿ, ಆ ಒಂದು ರೋಲಿಗೆ ಅದಕ್ಕೆ ಇಂಪಾರ್ಟೆನ್ಸ್ ಇತ್ತು ಅಂದ್ರೆ ನಾನು ಮಾಡ್ತೀನಿ ಅನ್ನುವಂತಹ ಒಂದು ಮೆಂಟಾಲಿಟಿನ ಎಲ್ಲ ಆರ್ಟಿಸ್ಟು ಯೂಶಲಿ ಬೆಳೆಸ್ಕೊಂಡಿರ್ತಾರೆ. ಬಟ್ ನಾವ್ ಇವಾಗ ಈ ಸೊಸೈಟಿಲೇ ಇದೀವಲ್ವಾ, ಏನೇ ಆರ್ಟಿಸ್ಟ್ ಅಂತ ಅನ್ಕೊಂಡ್ರು ನಮ್ಮ ಮನೆ, ನನ್ನ ಗಂಡ, ನಮ್ಮ ಅಪ್ಪ ಅಮ್ಮ ಇವರೆಲ್ಲರೂ ನಂಗೆ ಮ್ಯಾಟರ್ ಆಗ್ತಾರೆ. ನೀವು ಯಾರು ಬೇಡ ಬಿಡಿ ಅಂತ ನಾನು ಬೇಕಿದ್ರೆ ಬೇರೆ ಇಂಡಸ್ಟ್ರಿಗೆ ಹೋಗಿ ಮೇ ಬಿ ಐ ಕ್ಯಾನ್ ಡೂ ಇಟ್. ಬಟ್ ಇದು ನಂಗೆ ಸ್ವಲ್ಪ ಪ್ರಯಾರಿಟಿ. ಸ್ವಲ್ಪ ಚೆನ್ನಾಗಿರೋ ಸ್ಕ್ರಿಪ್ಟ್ಸ್, ಅದೆಲ್ಲ ಇಲ್ಲದೇ ಇರೋ ಸ್ಕ್ರಿಪ್ಟ್ಸ್ ಬರ್ಲಪ್ಪ ನನ್ನ ಕಡೆ ಅಂತ ಮ್ಯಾನಿಫೆಸ್ಟ್ ಮಾಡೋಣ. ಓಕೆ, ಸೊ ಸ್ಕ್ರಿಪ್ಟ್ ವೈಸು ಚೂಸಿ ಅಂತ ನಮಗೆ ಗೊತ್ತಾಯ್ತು ತೇಜು ಅವರು. ಯಾವ ಥರ ಸ್ಕ್ರಿಪ್ಟನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಹಾಗಾದರೆ ನೆಕ್ಸ್ಟ್ ಅಪ್ಕಮಿಂಗ್ ನೀವು ಮೂವೀಸ್ ಒಪ್ಕೋಬೇಕು ಅಂತಂದರೆ? ನಂಗೆ ಗೊತ್ತಿಲ್ಲ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಂದರೆ ಹೋಪ್ಫುಲಿ ನನ್ನನ್ನು ಯೂಸ್ ಮಾಡ್ಕೋತಾರೆ. ಅಂದರೆ ನನ್ನ ಸುಮ್ಮನೆ ಬಂದು ಇಟ್ಬಿಟ್ಟು ಯೂಸ್ಲೆಸ್ ಆಗಿ ಇದ್ರೂ ಒಂದು ಇಲ್ದೇರು ಒಂದೇ ಥರ ಪಾತ್ರಗಳಲ್ಲದೆ ಅದರಿಂದ ಒಂದು ಇಂಪ್ಯಾಕ್ಟ್ ಆಗಬೇಕು ಸ್ಟೋರಿಗೆ, ಅಥವಾ ನನಗೆ ಇಮೋಷನ್ ರೇಂಜ್ ಏನಿದೆಯೋ ಅದನ್ನು ಯೂಸ್ ಮಾಡೋದಕ್ಕೆ ಆಗಬೇಕು. ಆ್ಯಂಡ್ ಇಂಟಿಮೇಟ್ ಸೀನ್ಸ್ ಇರಬಾರ್ದು. ಸ್ವಲ್ಪ ಬಾಡಿ ಡಬಲ್ ಯೂಸ್ ಮಾಡಿ ನನ್ನ ಬೇಡ. ಅಲ್ಲ, ಇವಾಗ ಆಕ್ಷನ್ ಮೂವೀಸಲ್ಲೆಲ್ಲ ಮಾಡ್ತಾ ಇರ್ತಾರಲ್ಲ, ಆ ಥರದ್ದು ಏನಾದರೂ ಮಾಡಿ ಸ್ಟಂಟ್ ಡಬಲ್ಸ್ ಇರ್ತಾರಲ್ಲ, ಆ ಥರ ಬಾಡಿ ಡಬಲ್ ಯೂಸ್ ಮಾಡ್ಕೊಂಡ್ಬಿಡಿ. ಓಕೆ, ನಿಮ್ಮ ಮಗುನ ನಿಮ್ಮ ಒಂದು ಮನೆಯಲ್ಲಿ ಯಾವ ಥರ ಬೇರೆ ಥರ ಇರ್ತೀರಾ, ಮತ್ತು ನೀವು ಫಿಲ್ಮಲ್ಲಿ ಬೇರೆ ಥರ ಕಾಣ್ತಾ ಇರ್ತೀರಾ. ಸೊ ಏನು ಅನ್ನತ್ತೆ, ಅದೇನಾದ್ರು ರೆಕಗ್ನೈಸ್ ಮಾಡುತ್ತಾ ನಿಮ್ಮ ಮಗು ಆ ಥರದ್ದು? ಅವಳು ನನ್ನ ಜೊತೆ ಎಲ್ಲ ಪ್ರಮೋಷನ್ಗೂ ಓಡಾಡಿದ್ದಾಳೆ, ಹೆಚ್ಚು ಕಡಿಮೆ ಎಲ್ಲ ಥಿಯೇಟರ್ ವಿಸಿಟ್ಗೂ ಬಂದಿದ್ದಾಳೆ. ಲಾಸ್ಟಲ್ಲಿ ಇನ್ನೇನು ಸೀನ್ ಮುಗಿತಾ ಇರತ್ತಲ್ಲ, ಅವಳು ಮರ್ಯಾದೆ ಪ್ರಶ್ನೆ ನೋಡಿಲ್ಲ, ಲಾಫಿಂಗ್ ಬುದ್ಧ ನೋಡಿದ್ದು, ಇದು ನೋಡಿಲ್ಲ ಅವಳು. ಯಾಕೆ ನೋಡಿಲ್ಲ ಅಂದರೆ ಹೇಳ್ತಿದ್ದಾಳೆ, ಹೊಡೆದಾಟ ಬಡ್ದಾಟ ಇದೆ ನೋಡಲ್ಲ ಅಂತ ಇದ್ದಾಳೆ. ಸೊ ಕಾಯ್ತಾ ಇರ್ತಾಳೆ. ಲಾಸ್ಟ್ 5 minutes ಇದ್ದಾಗ ನಾವು ಆ ಕಾರಿಡೋರ್ ಸ್ಪೇಸಲ್ಲಿ ಕಾಯ್ತಾ ಇರ್ತೀವಿ. ಮೂವಿ ಮುಗೀತಿದ್ದಂಗೆ ಒಳಗೆ ಹೋಗ್ತೀವಿ. ಸೊ ಅವಳು ಶಿ ಈಸ್ ಎಂಜಾಯಿಂಗ್ ಇಟ್. ಅಂದರೆ ಒಂದು ತುಂಬ ಫೋಟೋಸ್ ಆದಮೇಲೆ ಅವಳು ಬಾ ಸಾಕು ಬಾ ಮನೆಗೆ ಹೋಗೋಣ ಅಂತಾಳೆ. ಅವಳು ಏನು ಅರ್ಥ ಮಾಡ್ಕೊಳ್ತಾ ಇದ್ದಾಳೆ ಗೊತ್ತಿಲ್ಲ. ಇದರಿಂದ ಒಂದೊಂದ್ಸತಿ ನಾನು ಅವಳನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತಿರೋದು ಸರಿನಾ ತಪ್ಪಾ ಆ ಯೋಚನೆನೂ ಬರುತ್ತೆ. ಗೊತ್ತಿಲ್ಲ, ಅಂದರೆ ಈ ಕ್ಷಣದಲ್ಲಿ ಏನು ಮಾಡೋಣ ಅಂತ ಅನ್ನಿಸ್ತಿದ್ಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಒಂದು ಕ್ವೆಶನ್ ಏನಂದ್ರೆ ಡೈರೆಕ್ಟ್ ಕ್ವೆಶನು. ಇವಾಗ ಬಾಲಿವುಡ್ಡಲ್ಲಿ ತುಂಬಾ ಇದು ಕೇಳಿಬರುತ್ತೆ, ನೆಪೋಟಿಸಮ್ ಅಂತ ಕೇಳಿಬರುತ್ತೆ. ಇಲ್ಲೂ ಕೂಡ ನಟನ ಮಗ ಅಥವಾ ಮಗಳು, ನಟಿ ಮಗ ಅಥವಾ ಮಗಳು ಮೂವಿಗೆ ಏನಾದರೂ ಇಂಡಸ್ಟ್ರಿಗೆ ಏನಾದರೂ ಬಂತಂದ್ರೆ ಅಲ್ಲಿ ಫಸ್ಟ್ ನೋಡೋದೆ
ಅವ್ರ ಮಗಳು ಅವ್ರ ಮಗ ಅಂತ. ಆಮೇಲೆ ಅವ್ರ ಟ್ಯಾಲೆಂಟ್ ಇದೆಯೋ ಇಲ್ವೋ ಅನ್ನೋದನ್ನು ನೋಡೋದಿಲ್ಲ. ಓಕೆ, ಅವ್ರ ಮಗಳಾಗಿದ್ದಕ್ಕೆ ಇವಳಿಗೆ ಚಾನ್ಸ್ ಸಿಕ್ಕಿದೆ. ಸೊ ಆ ಥರದ್ದೆಲ್ಲ ಕ್ರಿಟಿಸಿಸಮ್ ಬಂದಾಗ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ಬೋದು ಅಂತ. ಗ್ಯಾರಂಟಿ ನೆಪೋಟಿಸಮ್ ಇದೆ, ಅದಿಲ್ಲ ಅನ್ನೋದಕ್ಕೆ ಆಗೋದೇ ಇಲ್ಲ. ಆಮೇಲೆ ಅಪ್ಪನ ಮಗಳು ಅಂತ ನನಗೆ ಯಾವುದೇ ಪ್ರಾಜೆಕ್ಟ್ ಸಿಕ್ಕಿದೆ ಅಂತ ನಾನು ನಂಬಲ್ಲ. ಅಟ್ಲೀಸ್ಟ್ ಇದುವರೆಗೂ ಸಿಕ್ಕಿರೋ ಯಾವ ಪ್ರಾಜೆಕ್ಟು ನನ್ನ ಅಪ್ಪನ ಮಗಳು ಅಂತ ಸಿಕ್ಕಿರೋದಲ್ಲ. ಇನ್ನೇನು ಈಗ ಏನು ಹೇಳಲಿ ನಾನು, ಇದು ಗಂಟು ಮೂಟೆ ಬಿಫೆಸ್ ಅಂತ ಒಂದಿದೆ, ಅಂದರೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಗಂಟು ಮೂಟೆ ನ್ಯೂಯಾರ್ಕ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಬೆಸ್ಟ್ ಫಿಲ್ಮ್ ಅವಾರ್ಡ್ ಗೆಲ್ತು. ಬಿಫೆಸ್ ಅಲ್ಲಿ ಅದು ಪ್ಲೇ ಆಗಲಿಲ್ಲ, ಗಂಟು ಮೂಟೆ ಸೆಲೆಕ್ಟೇ ಆಗಿಲ್ಲ. ಏನ್ ಹೇಳ್ತೀರಾ ಇದಕ್ಕೆ? ಅಂದ್ರೆ ನೆಪೋಟಿಸಮ್ ಆಕ್ಚುಲಿ ವರ್ಕ್ ಆಗೋದಿದ್ರೆ ಇದಕ್ಕೆ ಇಲ್ಲಿ ಅವಾರ್ಡ್ ಸಿಗ್ಬೇಕಿತ್ತು. ಇಲ್ಲಿ ಸೆಲೆಕ್ಟಿವ್ ಫಿಲ್ಮ್ ಸ್ಕ್ರೀನಿಂಗು ಕೊಡ್ಲಿಲ್ಲ ಅವರು. ಓಕೆ, ಸೊ ಐ ಡೋಂಟ್ ನೋ, ಅಂದರೆ ನೆಪೋಟಿಸಮ್ ಸ್ವಲ್ಪ ಎರಡೂ ಥರ ವರ್ಕ್ ಆಗ್ತಾ ಇದೆ. ನನ್ನ ಪ್ರೋನು ಇದೆ ಇದು, ನನ್ನ ಅಗೇನ್ಸ್ಟ್ ಇದೆ ಇದು, ಅಪ್ಪನ ಮಗಳಾಗಿರೋದು. ಓಕೆ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನೀವು ತುಂಬ ಕಡಿಮೆ ಮೂವಿ ಮಾಡಿರೋದು, ನಿಮಗದು ನೋಡಿದ್ದೀರಿ ಅಥವಾ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನೋದು ಗೊತ್ತಿಲ್ಲ, ಜಸ್ಟ್ ಐ ಆಮ್ ಆಸ್ಕಿಂಗ್. ಇಲ್ಲ, ಇನ್ನೊಂದು ಹೇಳಬೇಕು, ನಾನು ಅಪ್ಪನ ಮಗಳಾಗಿರೋದ್ರಿಂದ ಇರ್ಬೋದು ದಟ್ ನನಗೆ ಯಾವತ್ತೂ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅಂದರೆ ಇನ್ ಟರ್ಮ್ಸ್ ಆಫ್ ಯಾರು ನನ್ನನ್ನು ಗ್ರಾಂಟೆಡ್ ಆಗಿ ತೊಗೊಂಡಿಲ್ಲ ಇಂಡಸ್ಟ್ರಿನಲ್ಲಿ. ಓಕೆ, ಓಕೆ, ಸೊ ಅದೊಂದು ಇರ್ಬೋದು. ಫ್ಯಾಮಿಲಿ ಬ್ಯಾಕಪ್ ಇರೋದ್ರಿಂದ ಯಾರು ನನ್ನನ್ನು ಸ್ವಲ್ಪ ಸಲಿಗೆನ ಮಾತಾಡ್ಸಿಲ್ಲ. ಎಲ್ಲರೂ ಒಂದು ಡಿಸ್ಟೆನ್ಸಲ್ಲೇ, ಮತ್ತು ಮದುವೆ ಆಗಿರೋದು ಒಂದು ಅಡ್ವಾಂಟೇಜ್ ಇರ್ಬೋದು. ಎಲ್ಲರೂ ಸ್ವಲ್ಪ ಸ್ಪೇಸಲ್ಲೇ ಡಿಸ್ಟೆನ್ಸಲ್ಲೇ ಇರ್ತಾರಲ್ಲ, ಚೆನ್ನಾಗಿದೆ ಅದು. ಅದೇ ಥರ ಕ್ವೆಶನ್ನೇ ನಾನು ಕೇಳಕ್ಕೆ ಬಂದಿದ್ದು. ಇವಾಗ ಸ್ಯಾಂಡಲ್ವುಡಲ್ಲಿ ನಿಮಗೆ ಗೊತ್ತಿರ್ಬೋದು ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಮೀಟು ಆದಮೇಲಿಂದ ಒಂದಿಷ್ಟು ಆರೋಪ. ಇವಾಗ ಕೇರಳದಲ್ಲಿ ಕಮಿಟಿ ಬಂತು, ಅದೇ ಥರ ಕಮಿಟಿ ಸ್ಯಾಂಡಲ್ವುಡ್ಗೂ ಬರಬೇಕು ಅಂತ ಹೇಳಿರೋದು. ಸೊ ಎಲ್ಲೋ ಒಂದು ಕಡೆ ಸ್ಯಾಂಡಲ್ವುಡಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತ ಒಂದಿಷ್ಟು ಜನ ಹೇಳ್ತಾ ಇರೋದು. ಸೊ ಅದು ನಿಜವಾಗ್ಲೂ ಆ ಥರ ಇದೆಯಾ? ಒಂದು ಕಮಿಟಿ ಬಂದರೆ ಯಾವ ಥರ ಹೆಲ್ಪ್ಫುಲ್ ಆಗ್ಬೋದು ಮಹಿಳೆಯರಿಗೆ ಅಂತ? ಕಮಿಟಿ ಬಂದರೆ ಗ್ಯಾರಂಟಿ ಹೆಲ್ಪ್ ಆಗುತ್ತೆ, ಬಟ್ ಹಂಗಿದೆಯಾ ಇಂಡಸ್ಟ್ರೀಲಿ ನನಗೇನೂ ಗೊತ್ತಿಲ್ಲ. ನಂಗೆ ಇಂಡಸ್ಟ್ರಿ ಫ್ರೆಂಡ್ಸು ಇಲ್ಲ ಆಯ್ತಾ. ನಾನು ಎಲ್ಲೋ ದೂರದಲ್ಲಿದ್ದೀನಿ, ನನ್ನ ಪಡೆಗೆ ಯೋಗ ಮಾಡ್ಕೊಂಡಿದ್ದೀನಿ ಹೆಬ್ಬಾಳಲ್ಲಿ ಅಂತ. ನಂಗೆ ಇಂಡಸ್ಟ್ರೀಲಿ ಏನಾಗ್ತಿದೆ ಗೊತ್ತಿಲ್ಲ, ಬಟ್ ಎಲ್ಲ ಕಡೆ ಎಲ್ಲರಿಗೂ ನಾನು ಸೇಫ್ ಫೀಲಿಂಗ್ ಇರಬೇಕು. ಸೊ ಇಂಡಸ್ಟ್ರಿನಲ್ಲೂ ಆ ಕಮಿಟಿ ಇದ್ದರೆ ಒಳ್ಳೆಯದೇ. ನಾನಂತೂ ನಾನು ಮಾಡಿದ 5 ಫಿಲ್ಮ್ ಸೆಟ್ಟಲ್ಲಿ ತುಂಬ ಖುಷಿಯಾಗಿ, ಇನ್ಫ್ಯಾಕ್ಟ್ ನನ್ನಿಂದ ಬೇರೆಯವ್ರಿಗೆ ನೀವು ರಕ್ಷಣೆ ಕೊಡಬೇಕು ಅನ್ಸುತ್ತೆ. ಈ ಮರ್ಯಾದೆ ಪ್ರಶ್ನೆ ಕೇಳಿದ್ರೆ ಹೇಳ್ತಾರೆ, ತುಂಬ ಟಾರ್ಚರ್ ಕೊಟ್ಟಿದ್ದೀನಿ ಹುಡುಗರಿಗೆ, ಎಲ್ಲನೂ ರ್ಯಾಗ್ ಮಾಡ್ಕೊಳಾರ ಹೀಗಿದ್ದೆ ನಾನು. ನನಗೆ ಆ ಥರ ಯಾವ ಎಕ್ಸ್ಪೀರಿಯನ್ಸು ಆಗಿಲ್ಲ, ದೇವ್ರ ದಯೆಯಿಂದ. ಆಗೋದು ಬೇಡ, ಯಾರಿಗೂ ಆಗೋದು ಬೇಡ. ರಕ್ಷಣಾ ಸಮಿತಿ ಬರಲಿ, ಅದು ಒಳ್ಳೆಯದೇ. ಓಕೆ, ನೆಕ್ಸ್ಟ್ ಮರ್ಯಾದೆ ಪ್ರಶ್ನೆ ಆದಮೇಲೆ ಪ್ರಾಜೆಕ್ಟ್ಗಳ ಬಗ್ಗೆ, ಅಂದರೆ ನೀವು ಯಾವ ಥರ ಪ್ರಾಜೆಕ್ಟನ್ನ ನೋಡ್ತಾ ಇದ್ದೀರಾ, ಎದುರು ನೋಡ್ತಾ ಇದ್ದೀರಾ? ಇವಾಗ ಸ್ಕ್ರಿಪ್ಟ್ಸ್ ಎಲ್ಲ ಬಂದಿದೆಯಾ? ಅದ್ರದ್ದು ಏನು ಪ್ರೋಸೆಸ್ ನಡೀತಾ ಇದೆ ಅಂತ? ಸ್ಕ್ರಿಪ್ಟ್ಸ್ ಬಂದಿದೆ, ಯಾವುದೇ ಅರ್ಜೆನ್ಸಿಲಿಲ್ಲ ನಾನು ಮಾಡಬೇಡ ಇದು ಮಾಡಬೇಡ ಅಂತ. ಮತ್ತು ಸ್ವಲ್ಪ ಟೈಮ್ ತೊಗೊಂಡು ಯಾವ್ದು ವರ್ಕ್ ಆಗ್ತದೆ ಯಾವ್ದು ವರ್ಕ್ ಆಗಲ್ವೋ ನೋಡಿಕೊಂಡು, ಮತ್ತು ಸ್ಕ್ರಿಪ್ಟ್ ಕೆಲವು ಚೆನ್ನಾಗಿರ್ಬೋದು, ಪ್ರೊಡ್ಯೂಸರ್ ಸಿಗದೆ ಇರ್ಬೋದು, ಅಥವಾ ಅವರು ಅರ್ಜೆಂಟಲ್ಲಿರ್ಬೋದು, ಈಗಲೇ ಮಾಡಿಬಿಡೋಣ ಅಂತ. ನನಗೆ ಸ್ವಲ್ಪ ಸ್ಲೋ ಆಗಿ ಇರೋದಕ್ಕೆ ಇಷ್ಟ. ನೋಡೋಣ. ಓಕೆ, ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು, ಆ್ಯಂಡ್ ಆಲ್ ದ ಬೆಸ್ಟ್ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಗಳಿಗೆ. ಥ್ಯಾಂಕ್ ಯು ವೆರಿ ಮಚ್. ಇದು ತೇಜು ಅವರ ಮಾತು. ತುಂಬಾ ಸಟಲ್ ಆಗಿದ್ದಾರೆ, ಸಿಂಪಲ್ ಆಗಿದ್ದಾರೆ. ಯಾವುದೇ ಅರ್ಜೆಂಟ್ ಇಲ್ಲ ನನಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನ್ನನ್ನು ನಾನು ಗುರ್ತಿಸ್ಕೊಳ್ಳೋದಕ್ಕೆ. ಪಾತ್ರ ಬಂದಿದ್ದಕ್ಕೆ ಅದು ನಾನು ಮಾಡ್ಕೊಂಡು ಹೋಗ್ತೀನಿ, ನನಗಿಷ್ಟ ಆಗಿದ್ದು ಅನ್ನೋದು ಅವ್ರ ಥಾಟು. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ.